ನಮಸ್ಕಾರ, ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ಒಂದು ಪರ್ಸನಲ್ ಕೆಲಸದ ಮೇಲೆ ನಾನು ನಿನ್ನೆ ತಾನೇ ದಾವಣಗೆರೆಗೆ ಬಂದಿದ್ದೆ. ಇಲ್ಲಿ ಬಹುತೇಕ 2 ಗ್ರಂಥಾಲಯಗಳಂತ ಹೇಳ್ಬೋದು, ಅಥವಾ ಹಿರಿಯ ತಜ್ಞರು ಅಂತ ಹೇಳ್ಬೋದು. ಆಕ್ಚುಲಿ ಅವರು ಪರಿಸರ ಮತ್ತು ಸಂರಕ್ಷಣೆ ಹಾಗೂ ಒಂದು ಕಾರ್ಖಾನೆಗಳ ವಿಚಾರದಲ್ಲಿ ಹಿರಿಯ ತಲೆಗಳು. ಆದ್ರೆ ನನಗೆ ಅತ್ಯಂತ ಆತ್ಮೀಯರು. ಬಹಳ ವರ್ಷಗಳಿಂದ ಕೊಪ್ಪಳದ ಸಮೀಪದಲ್ಲಿದ್ದಂಥವ್ರು ಒಬ್ರು. ಇನ್ನೊಬ್ರು ಬಂದ್ಬಿಟ್ಟು ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಸೊ ಇವತ್ತು ಬೈ ಚಾನ್ಸ್ ಅವ್ರನ್ನ ಮೀಟ್ ಆದೆ. ಪರ್ಮಿಷನ್ ಕೇಳಿದೆ. ಸರ್, ನಮ್ಮ ಕೊಪ್ಪಳ ಭಾಗ ಈ ವಿಧಾನಸೌಧದ ಅಧಿವೇಶನದಲ್ಲಿ ಬಹುತೇಕ ಸದ್ದು ಮಾಡಿರ್ತಕ್ಕಂಥದ್ದು ನಮ್ಮ ಕೊಪ್ಪಳ. ಒಂದು ಕೂಗು ಎದ್ದು ಬಿಟ್ಟಿದೆ ಕೊಪ್ಪಳದಲ್ಲಿ. ಈಗ ಕಾರ್ಖಾನೆಗಳು ಬಹಳ ಲಗ್ಗೆ ಇಡ್ತಾ ಇದೆ ಅಂತಕ್ಕಂತಹ ಒಂದು ಧೋರಣೆ ಇದೆ. ಅದರ ಮೇಲೆ ಜನರು ಸಾಕಷ್ಟು ಜನ ಹೋರಾಟ ಕೂತ್ಕೊಂಡಿದ್ದಾರೆ. ಈ ಕಾರ್ಖಾನೆಗಳ ಬಗ್ಗೆ ಒಂದ್ ಸ್ವಲ್ಪ ಒಂದು ಕ್ಲಿಯರಿಫೈ ಕೊಡಬೇಕು, ದಯವಿಟ್ಟು ನೀವಿಬ್ರು ಸಹಕಾರ ಬೇಕು ಸರ್ ಅಂತ ನಾನು ಮನವಿ ಮಾಡಿದಂತ ಸಂದರ್ಭ. ದಯವಿಟ್ಟು ನೀವು 10 ನಿಮಿಷ ಬೇಡ, 15 ನಿಮಿಷ ಬೇಡ ಮಂಜು, 1 ತಾಸಾದ್ರೂ ನಾನು ಮಾತಾಡ್ತೀನಿ ಅಂತ ನಿಜವಾಗ್ಲೂ ಒಂದು ಆತ್ಮಸ್ಥೈರ್ಯದಿಂದ ಅದರ ಜೊತೆಗೆ ಅತ್ಯಂತ ಚಿಲುಮೆಯಿಂದ ಬಂದು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸೊ ಪ್ರಥಮ ಬಾರಿಗೆ ಅವ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬಹಳ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಅತ್ಯಂತ ಚಿಕ್ಕ ಒಬ್ಬ ಕಿರಿಯ ವಯಸ್ಸಿನ ನಾನು, ಅನುಭವನೂ ಕಡಿಮೆ. ಆದ್ರೆ ಇವಾಗ್ಲೂ ಅವ್ರು ನನ್ನ ಆಸ್ ಎ ಫ್ರೆಂಡ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ಮೈ ಗ್ರೇಟ್, ನನ್ನ ಖುಷಿ ಅಂತಾನೆ ಹೇಳ್ಬೋದು. ಪ್ರಥಮವಾಗಿ ಸಿದ್ದಪ್ಪ ಸರ್ ಅವರು, ಕೆ.ಸಿ. ಸಿದ್ದಪ್ಪ ಸರ್ ಬಗ್ಗೆ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ. ಅವರು ನಮ್ಮ ಕೊಪ್ಪಳ ಭಾಗದಲ್ಲಿರ್ತಕ್ಕಂಥ ಕಲ್ಯಾಣಿ ಸ್ಟೀಲ್ಸ್ ಏನಿದೆ ಅಲ್ಲಿ ಎಕ್ಸ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ, ಸಿಇಒ ಆಗಿ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು SLR ಮೆಟಾಲಿಕ್ಸ್ ಕೇಳಿದ್ರಿ ನೀವು, ಅಲ್ಲಿ ಸಹ ಸಿಇಒ ಆಗಿ ಅಂದ್ರೆ ಎಕ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಸಾಕಷ್ಟು ಕೆಲಸಗಳನ್ನ ಅಲ್ಲಿ ಮಾಡುವ ಮುಖಾಂತರ ಅಲ್ಲಿ ಸ್ಥಳೀಯರಿಗೆ ಚಿರಪರಿಚಿತರು. ಅಲ್ಲಿ ರಿಟೈರ್ಡ್ ಆದ ನಂತರ ಇವಾಗ ದಾವಣಗೆರೆಯಲ್ಲೇ ಸಿಗ್ತಾರೆ ಅವರು. ಸೊ ಸ್ವಾಗತ ಸಿದ್ದಪ್ಪ ಸರ್ ಅವರೇ. ಬಹಳ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಆಗಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ರ ಜೊತೆಗೆ ಕಳೆದ 2009ರಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಅದು ಪರಿಸರ ಸಂರಕ್ಷಣಾ ಇಲಾಖೆ ವತಿಯಿಂದ. ಸುಮಾರು 40 ವರ್ಷ ಸೇವೆ ಸಲ್ಲಿಸಿದ್ದಾರೆ ಇವರು. ನೀವು ಕೇಳಿರ್ಬೋದು, ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್, ಆ ಕಾಲೇಜ್ನ ಡೈರೆಕ್ಟರ್ ಇವರು. ಆಕ್ಚುಲಿ ನನ್ನ ಹೆಸರೇ ಅವ್ರದ್ದು, ಮಂಜಪ್ಪ ಸರ್ ಅವರು. ಸರ್, ತಮಗೂ ಕಾರ್ಯಕ್ರಮ ಥ್ಯಾಂಕ್ ಯು. ಬಹಳ ಖುಷಿ ಆಗಿದೆ ಸರ್. ಆಫ್ಟರ್ ಲಾಂಗ್ ಟೈಮ್ ನಿಮ್ ಏಜೇ ಕಡಿಮೆ, ನಾವೇ ಚಿಕ್ಕವರು, ನಾವೇ ವಯಸ್ಸಾಗ್ತಾ ಅನ್ಸುತ್ತೆ. ಸರ್, ನಮ್ ಕೊಪ್ಪಳದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿಗಳಲ್ಲಿ ನೋಡಿದ್ರಿ ಮಂಜಪ್ಪ ಸರ್ ಅವರೇ. ಅದ್ರ ಬಳಿಕ ಪರಿಸರ ಇಲಾಖೆಯಲ್ಲಿ 40 ವರ್ಷಗಳ ನಿಮ್ಮ ಸೇವೆ ನಿಜಕ್ಕೂ ಮೆಚ್ಚುವಂಥದ್ದು ಮತ್ತು ಯುವ ಜನರಿಗೆ ಸ್ಫೂರ್ತಿ. ಅದು ಈಗ BSPಯಲ್ಲೂ ಹಲವಾರು ಸ್ಟೀಲ್ ಕಂಪನಿ ಕಾರ್ಖಾನೆಗಳು ಕೊಪ್ಪಳಕ್ಕೆ ಬಂದ್ಬಿಟ್ಟಿದಾವೆ. ಈ ಕುರಿತು ಸಾಕಷ್ಟು ವಿವಾದಗಳಿದೆ. ಇದು ಜನರಿಗೆ ಹೆಂಗಾಗಿದೆ ಅಂದ್ರೆ, ವಿಮರ್ಶಾತ್ಮಕವಾಗಿ ಹೇಳ್ಬೇಕಂದ್ರೆ, ಒಂದು ಕಡೆ ಧೋರಣೆಗಳು ಬರುತ್ತೆ, ಒಂದು ಕಾರ್ಖಾನೆ ಅಥವಾ ಇನ್ಯಾವುದೋ ಒಂದು ಪರಿಸರ ಮಾರಕ ಅಂತಕ್ಕಂಥ ಒಂದು ಅಲೆ ಸೃಷ್ಟಿಯಾಗ್ಬಿಡುತ್ತೆ. ಇನ್ನೊಂದು ಕಡೆ ಬ್ಯಾಲೆನ್ಸ್ ಮಾಡಿ ನೋಡೋದಾದ್ರೆ, ಇದರಿಂದ ಏನೋ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗ್ಬೋದೇನೋ ಎಕನಾಮಿಕಲ್ಲಿ ಅಥವಾ ಇನ್ಯಾವುದೋ ಡೆವಲಪ್ಮೆಂಟ್ ಅಲ್ಲಿ ಅಂತ. ಬಟ್ ಕೆಳಗೊಂದು ಟ್ಯಾಗ್ ಲೈನ್ ಬರೋದೇನಂತಂದ್ರೆ, ಯಾಕಂದ್ರೆ ನಾನು ಪರನೂ ಅಲ್ಲ ವಿರೋಧ ಅಲ್ಲ ಸರ್, ತಮ್ಗೆ ಗೊತ್ತಿದೆ ನಮ್ಮ ಮುಂಚೆಯಿಂದ ನಮ್ಮ ಹೋರಾಟ ಮತ್ತು ಸುದ್ದಿಗಳು. ಆರೋಗ್ಯ ಅನ್ನೋ ಒಂದು ಪದ ಅಲ್ಲಿ ಹುಟ್ಕೊಳ್ಳೋದಾದ್ರೆ, ಇದು ಎಲ್ಲೋ ಒಂದ್ ಕಡೆ ಆರೋಗ್ಯಕ್ಕೆ ಮಾರಕಗಳು ಕಾರ್ಖಾನೆ ಅನ್ನೋದಿದೆ. ಇದನ್ನ ಹೆಂಗೆ ರಿಯಲೈಸ್ ಮಾಡ್ತೀರಿ ಸರ್? ಈಗ ಮುಂಜಾನೆ ಅವರೇ, ನಾವು ಸರಿಸುಮಾರು ಸರ್ ಮಾನವನ ಡೆವಲಪ್ಮೆಂಟ್ ಅಲ್ಲಿ ನೀವು ನೋಡಿದ್ರೆ, ಹೌದು ಸರ್, ಪರಿಸರ ಸಾಕಷ್ಟು ನಮಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದೆ. ನೀರಿರ್ಬೋದು, ಗಾಳಿ ಇರ್ಬೋದು. ಅದ್ರ ಜೊತೆಗೆ ನೈಸರ್ಗಿಕವಾಗಿ ಸಿಗುವಂತ ಈ ಮೂಲಭೂತ ಸೌಕರ್ಯಗಳಲ್ಲಿ ನೀವೇನೀಗ ಕಾನ್ಸಂಟ್ರೇಟ್ ಮಾಡಿ ಕೇಳ್ತಾ ಇದ್ದೀರಾ, ನಿಮ್ಮ ಭಾಗ, ನಮ್ಮ ಕೊಪ್ಪಳ ಭಾಗದಲ್ಲಿ ಕೊಪ್ಪಳ ಭಾಗದಲ್ಲಿ ವಿಶೇಷವಾಗಿ ಐರನ್ ಓರ್ ಜಾಸ್ತಿ ಸಿಗೋದ್ರಿಂದ ಐರನ್ಗೆ ಮೂಲಭೂತ ಸೌಕರ್ಯವಾಗಿ ಸಿಗುವಂತ ಐರನ್ ಓರ್ನ ಉಪಯೋಗಿಸ್ಕೊಂಡು ನಾವು ಕಬ್ಬಿಣ ತಯಾರು ಮಾಡುವಂತ ಕಾರ್ಖಾನೆಗಳು ಬರೋದು ಸಹಜ. ಹೌದು ಸರ್, ಸಹಜನೇ. ಅದೇ ಸಹಜವಾಗಿದ್ದಾಗ ಸರಿಸುಮಾರು 2-3 ಕಾರ್ಖಾನೆಗಳು ಅಲ್ಲೇ ಪ್ರಸ್ತುತ ನಡೀತಾ ಇವೆ. ಈಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕಾನ್ಸೆಪ್ಟ್ ಮೇಲೆ, ಸಸ್ಟೈನಬಲ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಇಂದ ನಾವೇನಪ್ಪಾ ಅಂದ್ರೆ ಈಗಿನ ಇರುವಂತ ಪರಿಸರಕ್ಕೆ ಹಾನಿಯಾಗದಂತೆ ಅಥವಾ ಕಡಿಮೆ ಪ್ರಮಾಣದಲ್ಲಿ ಹಾನಿಯಾಗುವಂತಹ ಕಾರ್ಖಾನೆಗಳಲ್ಲಿ ಉಪಯೋಗಿಸುವ ಎಲ್ಲ ಟೆಕ್ನಾಲಜೀಸ್ ಏನ್ ಹೇಳ್ತೀವಿ ನಾವೀಗ, ರೀಸೆಂಟ್ ಟೆಕ್ನಾಲಜೀಸ್ ನಿಂದ ಮನುಷ್ಯನಿಗೆ ಬೇಕಾಗಿರುವಂತಹ
ಮೂಲಭೂತ ಕಬ್ಬಿಣದ ಉತ್ಪಾದನೆ ಮಾಡೋದ್ರಿಂದ ಅಂತ ಏನು ಓಕೆ ತಪ್ಪಾಗ್ಲಿಕ್ಕಿಲ್ಲ. ಓಕೆ ಸರ್ ಓಕೆ. ಈಗ ನೀವು ಅದೇ ಕಬ್ಬಿಣದ ಕಾರ್ಖಾನೆ ದಾವಣಗೆರೆಯಲ್ಲಿ ಮಾಡೋಕ್ಕಾಗಲ್ಲ. ಆದ್ರೆ ಎಲ್ಲಿ ಅದ್ರ ಸೋರ್ಸ್ ಇದೆ, ಅವೈಲಬಿಲಿಟಿ ಇದೆ, ಅಲ್ಲಿ ಮಾಡೋದು. ಅಲ್ಲಿ ಮಾಡೋದು ಯಾವಾಗ್ಲೂ ಪರಿಸರಕ್ಕಾಗ್ಲಿ ಅಥವಾ ಪ್ರಾಡಕ್ಟ್ ಡೆವಲಪ್ಮೆಂಟ್ಗಾಗ್ಲಿ ಅನುಕೂಲ ವಾತಾವರಣ ಇರುತ್ತೆ. ಇದರಲ್ಲಿ ಕಬ್ಬಿಣದ ರಿಕ್ವೈರ್ಮೆಂಟ್ ಎಷ್ಟಿದೆ ಅನ್ನೋದು ನೋಡ್ಬೇಕಾಗುತ್ತೆ ಮನುಷ್ಯನಿಗೆ. ಈಗ ಸರಿಸುಮಾರು ನೀವು ಪ್ರಪಂಚದಾದ್ಯಂತ ಪರ್ ಕ್ಯಾಪಿಟಲ್ ಅಂತ ನಾವೇನ್ ಹೇಳ್ತೀವಲ್ಲ, ಎಷ್ಟು ಕಬ್ಬಿಣ ಉಪಯೋಗಿಸ್ತಾರಪ್ಪ ಅಂತಂದ್ರೆ 200 kg ಪರ್ ಕ್ಯಾಪಿಟಲ್ ಯುಟಿಲಿಟಿ ಇದೆ. ನಾವೀಗ ಎಷ್ಟು ಯೂಸ್ ಮಾಡ್ತಾ ಇದೀವಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಸರಿಸುಮಾರು ಅದು ಅರ್ಧದಷ್ಟು 198ರಿಂದ 100 kg ಅಷ್ಟು ಯೂಸ್ ಮಾಡ್ತೀವಿ ಅಂತ ನಾವು ತಗೊಂಡ್ರೆ, ನಮ್ ದೇಶ ಈಗ ಪ್ರಗತಿ ಪಥದಲ್ಲಿರುವಂತಹ ದೇಶ, ಪ್ರಗತಿ ಪಥದ ಹತ್ರ ಹೋಗ್ತಾ ಇದೀವಿ. ಹೋಗ್ತಾ ಇದ್ದಾಗ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ರಿಕ್ವೈರ್ಮೆಂಟ್ ಜಾಸ್ತಿ ಆದ ತಕ್ಷಣ ನಾವು ಪ್ರೊಡಕ್ಷನ್ ಅಂತೂ ಜಾಸ್ತಿ ಮಾಡ್ಲೇಬೇಕು. ರಾ ಮೆಟೀರಿಯಲ್ಗಳನ್ನು ಎಲ್ಲೆಲ್ಲಿ ರಾ ಮೆಟೀರಿಯಲ್ ಸಿಗುತ್ತೆ ಅಂತ ಶೋಧನೆ ಮಾಡಬೇಕು. ರಾ ಮೆಟೀರಿಯಲ್ ಸಿಕ್ಕ ತಕ್ಷಣ ಅಲ್ಲಿ ಪರಿಸರಕ್ಕೆ ಹೊಂದಾಣಿಕೆ ಆಗುವಂತ ಟೆಕ್ನಾಲಜಿಗಳು ಏನಿದೆ ಅಂತ ಹುಡುಕ್ಬೇಕು. ಸರಿಸುಮಾರು ನೀವು ಹೇಳ್ದಂಗೆ ಈಗ ನಿಮ್ ಭಾಗದಲ್ಲಿರುವಂತ ಕಾರ್ಖಾನೆಗಳಲ್ಲಿ 2-3 ವಿಧದ ಕಾರ್ಖಾನೆಗಳಿದೆ. ಒಂದು ಸ್ಮಾಲ್ ಕೆಪಾಸಿಟಿಯಲ್ಲಿ ನಡೆಯುವಂತ ಮ್ಯಾನ್ಯುಯಲಿ ಆಪರೇಟೆಡ್ ಫ್ಯಾಕ್ಟರಿ ಅಲ್ವಾ, ಅವನ್ನ ನಾವು ಏನಂತ ಕರಿತೀವಿ, ಯಾವ ಸ್ಪಾಂಜರಿಯನ್ ಯೂನಿಟ್ಸ್ ಅಂತ ಕರಿತೀವಿ. ಅವು ಬರೀ ಓರ್ನಿಂದ ರಾ ಸ್ಟೀಲ್ ವರೆಗೂ ಮಾಡುವಂತದ್ದು. ಈ ಮೆಕನೈಸ್ಡ್ ಸ್ವಲ್ಪ ಬಿಗರ್ ಕೆಪಾಸಿಟಿ ಸ್ಟೀಲ್ ಪ್ಲಾಂಟ್ಸ್ ಇದೆ. ಅದಲ್ದೇನೆ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ಸ್ ಅಂತ ಈಗಿನ ನವ ಉದ್ಯೋಗದಲ್ಲಿ ಸ್ಟೀಲ್ ಪ್ರೋಸೆಸಿಂಗ್ ಅಲ್ಲಿ ಬಹುಶಃ ತಂತ್ರಜ್ಞಾನ ಮತ್ತೆ ಅದನ್ನ ನಮ್ಮ ಸಿದ್ದಪ್ಪನವರು ತುಂಬಾ ಬಹುಶಃ ಅವರು ತಂತ್ರಜ್ಞಾನದ ಬಗ್ಗೆ ಮತ್ತೆ ಪ್ರೋಸೆಸ್ ಬಗ್ಗೆ ಹೇಳಿ, ಆಮೇಲೆ ಬಹುಶಃ ಪರಿಸರದ ಹೆಂಗೆ ನಿರ್ವಹಣೆ ಮಾಡ್ತಾರೆ ಇಂಡಸ್ಟ್ರಿಗಳಲ್ಲಿ ಅನ್ನೋ. ಏನಂತಂದ್ರೆ ನಾನು ಪ್ರಥಮವಾಗಿನೇ ಪರಿಚಯ ಮಾಡಿಸಿದ್ದೆ ಸಿದ್ದಪ್ಪ ಸರ್ ಅವ್ರಿಗೆ. ಸೊ ಅವ್ರು ನೋಡಿ ಕಲಿಯೋದು ಬಹಳನೇ ಇದೆ. ಯಾಕಂದ್ರೆ ನಮ್ ಕೊಪ್ಪಳಕ್ಕೆ ಅತ್ಯಂತ ಹೊಂದ್ಕೊಂಡಿರ್ತಕ್ಕಂಥ 2 ಕಾರ್ಖಾನೆಗಳಲ್ಲಿ ಒಳ್ಳೆ ಉನ್ನತ ಸ್ಥಾನದಲ್ಲಿ ಸೇವೆ ಸಲ್ಲಿಸಿದವರು. ಕೊಪ್ಪಳದ ಜನರ ಮೆಂಟಾಲಿಟಿ ಆಗ್ಲಿ, ಅಲ್ಲಿಯ ಕಾರ್ಖಾನೆ, ಅಲ್ಲಿ ಕಾರ್ಮಿಕರ ಸಮಸ್ಯೆಗಳೇನು ಅವೆಲ್ಲ ಗೊತ್ತಿದೆ ಸಿದ್ದಪ್ಪ ಸರ್ ತಮಗೆ, ಅಲ್ವಾ ಸರ್? ಆ ಭಾಗದ ಪರಿಚಯ ಮತ್ತೆ ಪ್ರಸ್ತುತವಾದ ಕಾರ್ಖಾನೆಗಳಲ್ಲಿ ನಡೀತಿರುವಂತಹ ಟೆಕ್ನಾಲಜಿ ಮತ್ತೆ ಈಗ ಇಂಟರ್ನ್ಯಾಷನಲ್ ಏನ್ ಟೆಕ್ನಾಲಜಿ ಇದೆ ಅನ್ನೋದು ಬಹುಶಃ ಎಕ್ಸಾಕ್ಟ್ಲಿ ಸಿದ್ದಪ್ಪನವರು ಬಾಯಿಂದ ಕೇಳ್ಕೊಂಡು ಮತ್ತೆ ಪರಿಸರದಲ್ಲಿ ಸಂರಕ್ಷಣೆ ಹೆಂಗ್ ಮಾಡ್ತಾ ಇದೆ, ರಿಟೈರ್ಡ್ ಆದಂತ ಸಂದರ್ಭ ಎಷ್ಟನೇ ಇಸ್ವಿ ಇರ್ಬೋದು ಸಿದ್ದಪ್ಪ ಸರ್? 2024 ಅಂದ್ರೆ ಬಿಫೋರ್ ದಟ್ ಅಂದ್ರೆ ಒಂದು 18-16 ವರ್ಷ ಸೇವೆ ಸಲ್ಲಿಸಿದ್ರಿ ಅನ್ಕೊಂಡ ಎಕ್ಸ್ಟ್ರಾ ಆಗಿದೆ. ಯಾಕಂದ್ರೆ ಬಹುತೇಕ ಅಂದ್ರೆ ಅವಾಗ ಸ್ಪಾಂಜ್ ಐರನ್ ಅಂದ್ರೆ ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಕಾರ್ಖಾನೆಗಳು ಇದ್ದಿದ್ದಿಲ್ಲ ಅನ್ಕೊಳ್ಳೋಣ. ಸಣ್ಣ ಸಣ್ಣ ಬಟ್ ಅವ್ರು ಯಾರು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗೋದಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಮೇನ್ ಆಗಿ ಎಕ್ವಿಪ್ಮೆಂಟ್ ಇನ್ವೆಸ್ಟ್ ಪೊಲ್ಯೂಷನ್ ಕಂಟ್ರೋಲ್ ಮಾಡಕ್ಕಾಗಲ್ಲ, ವರ್ಕೌಟ್ ಆಗಲ್ಲ. ಅದೇ ಬಿಗ್ಗೆಸ್ಟ್ ಸ್ಟೀಲ್ ಪ್ಲಾಂಟ್ಸ್ ಏನಾಗುತ್ತೆ, ನಾವು ವಿತೌಟ್ ಪೊಲ್ಯೂಷನ್ ಕಂಟ್ರೋಲ್ ಎಕ್ವಿಪ್ಮೆಂಟ್ ಫಸ್ಟ್ ಯು ಟೇಕ್ ಸೇಫ್ಟಿ ಅಂಡ್ ದೆನ್ ಎನ್ವಿರಾನ್ಮೆಂಟ್ ಅಂಡ್ ದೆನ್ ಪ್ರೊಡಕ್ಷನ್. ನೋ ಸೇಫ್ಟಿ, ನೋ ಎನ್ವಿರಾನ್ಮೆಂಟ್, ನೋ ಪ್ರೊಡಕ್ಷನ್. ಆ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಇದು ಸ್ವಾಗತಾರ್ಹ ಪಾಯಿಂಟ್ ಸರ್. ಇದು ಅದು ಬಂದ್ಬಿಟ್ಟಿದೆ. ಬಾಡ್ಲೆ ಅಯೋಧ್ಯೆ ಸರ್ವೈವ್. ಅಂಡ್ ವಿ ಆಲ್ಸೋ ಸಮ್ ಫಾರ್ಮರ್ಸ್, ನಾವು ಕೂಡ ಹಳ್ಳಿಯವರೇ ಆಗಿದ್ದಾಗ ಪೊಲ್ಯೂಷನ್ ಮಾಡಿ ನಾವು ಸ್ಟೀಲ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದು ಸೆಡ್ ನಮ್ಮ ಡೆವಲಪ್ಮೆಂಟ್ ಏನಿದೆ ಈಗ, ಎಷ್ಟು ವರ್ಷದಿಂದ ನೀವು ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇದೆ. ವಿ ಆರ್ ನಾಟ್ ಡೆವಲಪ್ಡ್ ಕಂಟ್ರೀಸ್. We are under developing country. ಅದು ಯಾವ್ದು ನಾವು ಡೆವಲಪಿಂಗ್ ಹೋಗೋದು? ಕೋರ್ ಪಾಯಿಂಟ್ಸ್ ಆರ್ ದೇರ್. ಯಾವ್ದು ಅಚೀವ್ ಮಾಡಿದ್ರೆ ನೀವು ಡೆವಲಪ್ಡ್ ಕಂಟ್ರಿ ಅಂತ ಕರಿತೀರಿ. ಈಗ ಡೆವಲಪ್ಡ್ ಕಂಟ್ರಿ ಅಂತ ಹೋದ್ರೆ ಚೈನಾದಲ್ಲಿ ದೇ ಆರ್ ಯೂಸಿಂಗ್ 631 kg per capita steel. 631 ಟಾಟಾ 405. ಅದು ಹೋಗುದು ಯಾವಾಗ? ಗವರ್ಮೆಂಟ್ ಆಫ್ ಇಂಡಿಯಾ ಕೂಡ ಸ್ಟೀಲ್ ಪಾಲಿಸಿ ಮಾಡಿದೆ. ಬೈ 2030 ಇಂಡಿಯಾ ನೌ ವಿ ಆರ್ ಪ್ರೊಡ್ಯೂಸಿಂಗ್ at about 140 million ton of steel, which has to go to 300 million ton of steel by 2030. ಅದಕ್ಕೆಲ್ಲ ಸ್ಕೀಮ್ ಗವರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾ ಇದೆ. ಖಂಡಿತ ಸರ್. ಈಗ ಎಲ್ಲರೂ ಕಂಡೀಷನ್ ಆಗ್ತಾರೆ ಬಿಫೋರ್ ಟೇಕಿಂಗ್ ಕ್ಲಿಯರೆನ್ಸಸ್ ಫ್ರಮ್ ಎನ್ವಿರಾನ್ಮೆಂಟ್, CFE from KSBCB, MOF in the
ಟಿ ತಗೊಳೋದಕ್ಕಿಂತ ಮುಂಚೆ ನಾವು ಎಷ್ಟು ಪ್ಲಾನ್ ಕಷ್ಟ ಪಡ್ತೀವಿ ಅಂದ್ರೆ ಎಲ್ಲಾ ಎಕ್ಸ್ಪರ್ಟ್ಸ್ ಸೇರ್ತೀವಿ, ಏನ್ ಮಾಡ್ಬೋದು ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕೆ ಏನ್ ಮಾಡ್ಬೋದು ನಾವು ಎಲ್ಲಾ ಮಾಡಿ ಎಲ್ಲೇ ಸಕ್ಸಸ್ ಸ್ಟೋರೀಸ್ ಇದಾವೆ ಅಲ್ಲೂ ನೋಡ್ಕೊಂಡ್ಬಂದು ಯಾವ ಟೆಕ್ನಾಲಜಿ ನಾವು ಮಾಡ್ಬೇಕು ಅಂತ ಹೇಳಿ ಮಾಡಿ ನಾವು ಮಾಡಿರ್ತೀವಿ. ಎಲ್ಲಾದ್ಮೇಲೆ ಮತ್ತೆ ಈ ತರ ಬರ್ತಾರ ಪಾಪ ಅವ್ರಿಗೆ ಎಜುಕೇಟ್ ಮಾಡಿರಲ್ಲ ನಾವು ಅಷ್ಟೇ, ನಾವು ಎಜುಕೇಟ್ ಡೆಫಿನೆಟ್ಲಿ ನನಗೆ ಅನ್ಸುತ್ತೆ ಅವ್ರನ್ನ ಎಜುಕೇಟ್ ಮಾಡಿದ್ರೆ ಅವ್ರೇನು ಅಪೋಸ್ ಮಾಡಲ್ಲ. ಅಂದ್ರೆ ನನ್ನ ಪ್ರಕಾರ ರೈಟ್ ನಾವು ಈಗಿನ ಪ್ರಧಾನಿ ಮೋದಿ ಅವ್ರನ್ನ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಬಹುತೇಕ ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿ ಮಹಿಳೆಯರು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಎಲ್ರಿಗೂ ಅತ್ಯಂತ ಉಜ್ವಲ ಭವಿಷ್ಯ ಗ್ಯಾಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಪ್ರಕಾರ ಎಲ್ಲರೂ ಸ್ಮೋಕ್ ಕುಡಿಬಾರ್ದು, ಅತ್ಯಂತ ವೇಗವಾಗಿ ಅಡಿಗೆನ ಹಾಕಿ. ಈಗ ಒಂದ್ ಓಣಿಲಿ 20 ಜನರು ಗ್ಯಾಸ್ ತಗೊಂಡ್ ಬಿಟ್ಟಿರ್ತಾರೆ ಮಹಿಳೆಯರು. ಅವ್ರ ಮನೇಲೇನೆ ಸೈಲೆಂಟ್ ಆಗಿ ಅಗ್ದಿ ನೀಟಾಗಿ ಕುಕ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ವಿತೌಟ್ ಎನಿ ಸ್ಮೋಕ್ ದೇ ಕ್ಯಾನ್ ಬಿ ಹ್ಯಾಂಡಲ್ ದೇರ್ ಲೈಫ್ ಓನ್ಲಿ. ಆ ಓಣಿಲಿ ಇಬ್ರು ಗ್ಯಾಸ್ ತಗೊಳ್ಳದೇ ಇರತಕ್ಕಂಥವ್ರು ಇಲ್ಲ ನಮ್ ಸ್ವಾಭಾವಿಕ ಸಿಗೋ ಕಟ್ಟಿಗೆ ನಾನು ಉರ್ಸಿ ನಾನು ಅಡಿಗೆ ಮಾಡೋರೆ ಅಂತ ನಾವು ಚಾಲೆಂಜಿಂಗ್ ಬಂದ್ರ ಅನ್ಕೊಳ್ಳಿ. ಸಡನ್ ಆಗಿ ಏನಾಗುತ್ತೆ, ಎಲ್ಲಾ ಕಡೆಯಿಂದ ವಾದಗಳು ಸ್ಟಾರ್ಟ್ ಆಗ್ತವೆ. ಅಲ್ರಿ ಓಣಿ ತುಂಬಾ ಇವ್ರದೇ ಹೋಗಿ ಎಬ್ಬಿಸ್ಬಿಟ್ರೆ ಹೆಂಗ್ರಿ ಜೀವನ ಮಾಡೋಣ ಅನ್ನೋದು ಬರುತ್ತೆ. ಈಗ ಇದೇ ಪರಿಸ್ಥಿತಿ ಕೊಪ್ಪಳದಲ್ಲಿ ನಿರ್ಮಾಣ ಆಗಿದೆ. ನೀವು ಬಹುತೇಕ 2 ಭಾಗಗಳನ್ನ ನೋಡ್ಬಿಟ್ಟಿದ್ರಿ. ಒಂದು ಹಳೆಯ ಸ್ಪಾಂಜ್ ಅಂಡ್ ಐರನ್ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರಿ, 2 ವರ್ಷದ ಹಿಂದೆ ರಿಟೈರ್ಡ್ ಆಗಿದ್ರಿ ಅಂತಂದ್ರೆ ಈ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ಸ್ ಲೈಕ್ ಆಧುನಿಕ ತಂತ್ರಜ್ಞಾನದ ಕಾರ್ಖಾನೆಗಳಲ್ಲೂ ಹೆಜ್ಜೆ ಇಟ್ಬಿಟ್ಟಿದ್ರಿ, ಜಾಸ್ತಿ ಆಧುನಿಕ ತಂತ್ರಜ್ಞಾನಕ್ಕೆ ಬಂದ್ಬಿಟ್ಟಿದ್ರಿ. ಅಂದ್ರೆ ಎರಡನ್ನು ಬ್ಯಾಲೆನ್ಸ್ ಮಾಡಿ ನೋಡಿದಾಗ ಜನರಿಗೆ ಯಾವ್ದು ಮಾರಕ ಯಾವ್ದು ಪೂರಕ ಹೆಂಗೆ? ಅದು ಆಧುನಿಕ ತಂತ್ರಜ್ಞಾನ ಯೂಸ್ ಮಾಡಿದ್ರು ಪೊಲ್ಯೂಷನ್ ಬರೋಕೆ ಚಾನ್ಸ್ ಇಲ್ಲ. ಝೀರೋ ವೇಸ್ಟ್ ಅಂತ ಕಂಡೀಷನ್ ಕೊಡ್ತಾರೆ ಗವರ್ಮೆಂಟ್. ಹೌದು, ಝೀರೋ ವೇಸ್ಟ್ ಡಿಸ್ಚಾರ್ಜ್ ಲಿಕ್ವಿಡ್. ಆಮೇಲೆ ಇವೆಲ್ಲ ಪೊಲ್ಯೂಷನ್ಸ್ ಎಲ್ಲ ಸ್ಟಡಿ ಪಾಯಿಂಟ್ಸ್ ಕೊಡ್ತಾರೆ. ಅಲ್ಲಿ ಇಷ್ಟು ಎಕ್ಸಿಸ್ಟಿಂಗ್ ಕೊಪ್ಪಳಿಗೆ ಏನಾಗಿದೆ 6ನೇ ಸ್ಥಾನದಲ್ಲಿದೆ ವರ್ಲ್ಡ್ ಅಲ್ಲಿ. ಅದು ಆಕ್ಚುಲಿ ಅದು ಟ್ರೋಲ್ ಆಗ್ಬಿಡ್ತು. ಅದು ಬಹಳ ಜನರಿಗೆ ಇದು ಸುಮಾರು 100 ಫ್ಯಾಕ್ಟರಿಗಳಿದೆ. ಸುಮ್ಮನೆ ಅನ್ಬಾರ್ದು, ವಿತ್ ಪ್ರೂಫ್ ಅನ್ಬೇಕು. ನೀವು ಚೆಕ್ ಮಾಡ್ರಿ, ಪಾಯಿಂಟ್ಸ್ ಕೊಟ್ಟಿರ್ತಾರಲ್ಲ, MIF ಕೊಟ್ಟಿದ್ದಾರೆ ಅವ್ರಿಗೆ ಯಾವ್ದಕ್ಕೆ ಇಲ್ಲಿ ನೀವು ಪೊಲ್ಯೂಷನ್ ಕಂಟ್ರೋಲ್ ಮೆಜರ್ಮೆಂಟ್ ಮಾಡಬೇಕು. PM ಅಂತೀವಿ, ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ತೀವಿ, ಹೋಗುತ್ತೆ ಒಳಗಡೆ ಶ್ವಾಸಕ್ಕೆ ಹೋಗುತ್ತೆ. ಅದಕ್ಕೆ ಏನ್ ಲೆವೆಲ್ ಇರ್ಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನ ತರದು ನಾವು ಇಂಡಸ್ಟ್ರಿ ಹಾಕರು ನಾವು ಪ್ಲಾನ್ ಮಾಡಿ ಎಕ್ವಿಪ್ಮೆಂಟ್ಸ್ ಟೆಕ್ನಾಲಜಿ ಅವೈಲಬಲ್, ನಾವು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಈಗೀಗ ಮೊದಲೆಲ್ಲ ಏನೋ ಮಾಡೋರು ಏನಾಗೋದು ಯಾರು ಕೇಳ್ತಿಲ್ಲ, ಈಗ ಆಗಿಲ್ಲ. ಎಲ್ಲರೂ ಅವೇರ್ನೆಸ್ ಇದೆ, ಅದು ಮಾಡ್ಲಿಕ್ಕೂ ಕೂಡ ಮಾಡಲೇಬೇಕು. ಫಸ್ಟ್ ಜನಗಳ ಆರೋಗ್ಯ ಮುಖ್ಯ. ಒಂದು ಜನರ ಆರೋಗ್ಯ ಮುಖ್ಯ. ಸಿದ್ದಪ್ಪ ಸರ್, ಒಳ್ಳೆ ಪ್ರಶ್ನೆ ನಮ್ಮ ಗುರುಗಳು ಹೇಳಿದ್ದು. ಒಂದು ಸಿಗರೆಟ್ ಪ್ಯಾಕ್ ಮೇಲೆ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರೆದಿದ್ರು ಸಹ ಯುವಕರು ಆಲ್ಮೋಸ್ಟ್ ಅಲ್ಲಿ ನಮ್ ತರ ಇರ್ತಕ್ಕಂಥ ಸಿಗರೆಟ್ ಸ್ಮೋಕ್ ಮಾಡೇ ಮಾಡ್ತಾರೆ, ಅಡಿಕ್ಟೆಡ್ ಅಲ್ರಿ. ಹಾಗೆ ಒಂದು ಕಾರ್ಖಾನೆ ಕೊಳವೆ ಅತ್ಯಂತ ಮೇಲ್ಮಟ್ಟದ ದರ್ಜೆಯಲ್ಲಿ ಏಳ್ಸಿರ್ತೀರಿ. ಇದರಿಂದ ಗ್ರಾಮದ ಸುತ್ತಮುತ್ತಲು ಇರ್ತಕ್ಕಂತಹ ವಾಸಿಗಳಿಗೆ ಯಾವುದೇ ಸ್ಮೋಕ್ ಇಂದ ಹಾನಿ ಆಗಲ್ಲ, ಈ ಧೂಳಿನ ಕಣಗಳಿಂದ ಆರೋಗ್ಯಕ್ಕೆ ಹಾನಿ ಇಲ್ಲ ಅಂತ ನೀವು ಬರೆಯಲ್ಲ. ಅದನ್ನ ಮೀರಿ ಇದರಿಂದ ಹಾನಿ ಆಗಲ್ಲ ಅಂತ ಹೆಂಗೆ ನೀವು ಪ್ರೂವ್ ಮಾಡ್ತೀರಿ ಜನ? ಅಲ್ಲ, ಈಗೇನ್ ಗೊತ್ತಾ ಸಿದ್ದಪ್ಪನವ್ರು ಹೇಳ್ದಂಗೆ ಎಲ್ಲಾ ಕಾರ್ಖಾನೆಗಳಲ್ಲಿ ಈಗ ರಾ ಮೆಟೀರಿಯಲ್ ಮತ್ತೆ ಪ್ರಾಡಕ್ಟ್ ಇದೆಯಲ್ಲ, ಪ್ರಾಡಕ್ಟ್ ಗೆ ಕಾನ್ಸಂಟ್ರೇಟ್ ಮಾಡಲ್ಲ, ವೇಸ್ಟ್ ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಈಗ ರಿಸೋರ್ಸ್ ನಿಂದ ಪ್ರಾಡಕ್ಟ್ ಮಾಡಿದ್ಮೇಲೆ ಯಾವುದೇ ನ್ಯಾಚುರಲ್ ರಿಸೋರ್ಸ್ ನಾವು ಯೂಸ್ ಮಾಡಿ ಪ್ರೋಸೆಸ್ ಮಾಡಿ ಪ್ರಾಡಕ್ಟ್ ಮಾಡ್ತೀವಲ್ಲ, ಪ್ರಾಡಕ್ಟ್ ಜೊತೆಗೆ ವೇಸ್ಟ್ ಅಂತ ಬರುತ್ತೆ. ನಾವು ಯಾವನ್ನ ಹಾನಿಕಾರಕ ಅಂತ ಕರಿತೀವಿ ಅಂತಂದ್ರೆ ಈ ವೇಸ್ಟ್ ಏನ್ ಪ್ರೊಡ್ಯೂಸ್ ಆಗುತ್ತೆ ಅದು ವೇಸ್ಟ್ ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು ಅಥವಾ ಗೇಷಿಯಸ್ ಇರ್ಬೋದು. ಇವೆಲ್ಲದ್ರಲ್ಲೂ ರಾ ಮೆಟೀರಿಯಲ್ ನ ಕಂಡ್ಕೊಳ್ತೀವಿ ನಾವೀಗ ಹೊಸ ಕಾರ್ಖಾನೆಗಳಲ್ಲಿ. ಅವನ್ನ ವೇಸ್ಟ್ ನ ಎಷ್ಟು ಜಾಸ್ತಿ ರಿಯೂಸ್ ಮಾಡ್ತಾರಲ್ಲ ಆ ಕಾರ್ಖಾನೆಗಳು ಲಾಭದಾಯಕ ಇರ್ತಾವೆ. ನೀವು ಯಾರು ವೇಸ್ಟ್ ಆಗಿ ಟ್ರೀಟ್ ಮಾಡಿ ವೇಸ್ಟ್ ಮಾಡ್ತಾರೆ ಆ ಕಾರ್ಖಾನೆಗಳು ಈಗಿನ ದಿನಗಳಲ್ಲಿ ಲಾಭದಾಯಕ ಆಗೋದು ಬಹಳ ಕಡಿಮೆ. ನಮ್ಮ ಕಾನ್ಸೆಪ್ಟ್ ಏನ್ ಗೊತ್ತು ಸರ್, ಇನ್ ಸ್ಟೀಲ್ ಪ್ಲಾಂಟ್ ನಥಿಂಗ್ ಕಾಲ್ಡ್ ವೇಸ್ಟ್. ವೇಸ್ಟ್ ಬರಲ್ಲ. ಸ್ಟೀಲ್ ಪ್ಲಾಂಟ್ somebody says it waste, he is not able to utilize ಅಷ್ಟೇ. ವೇಸ್ಟ್ ಅನ್ನೋದಿಲ್ಲ, everything can be recycled. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀವಿ, ಸರ್ಕ್ಯುಲರ್ ಎಕಾನಮಿ ಅಂತ ಕರಿತೀವಿ. ಏನಪ್ಪಾ ಅಂದ್ರೆ ಸರ್ಕ್ಯುಲರ್ ಎಕಾನಮಿಯಲ್ಲಿ ಈ ರಾ ಮೆಟೀರಿಯಲ್ ಯೂಸ್ ಮಾಡಿದ್ವಿ, 2-3 ರಾ ಮೆಟೀರಿಯಲ್, ಅದರಲ್ಲಿ ಪ್ರೋಸೆಸ್ ಮಾಡಿದ್ವಿ, ಪ್ರಾಡಕ್ಟ್ ಮಾಡಿದ ವೇಸ್ಟ್ ಏನ್ ಬರುತ್ತಲ್ಲ ಆ ವೇಸ್ಟ್ ಮತ್ತೆ ರೀಸೈಕಲ್ ಮಾಡಿ ಮತ್ತೆ ರಾ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಅಂದ್ರೆ ಈಗ ಇದೇ ಕಾರ್ಖಾನೆಯಲ್ಲಿ ಅಥವಾ ಇನ್ನೊಂದು ಕಾರ್ಖಾನೆಗೆ ವೇಸ್ಟ್ ಅನ್ನ ರೀಸೈಕಲ್ ಬಿನ್ ಇಂದ ಮತ್ತೆ ರೀಪ್ರೊಡ್ಯೂಸ್ ಮಾಡೋದ್ರಿಂದ ಅತ್ಯಂತ
ಜನರಿಗೆ ಆಗ್ಲಿ ಅಥವಾ ಪರಿಸರಕ್ಕೆ ಹಾನಿ ಆಗದೆ ಇರತಕ್ಕಂತ ಯಾವ್ದೇ ಗಾಳಿ ಹೊರ ಸೂಸಲ್ಲ ಅಂತ. ಸೂಸಲ್ಲ. ಈಗ ಏನಾಗುತ್ತೆ ಗೊತ್ತಾ ಸರ್, ಈ ಸ್ಟೀಲ್ ಪ್ಲಾಂಟ್ ಅಲ್ಲಿ ಬರುವಂತ ಗಾಳಿಗಳು ಏನಪ್ಪ ವೇಸ್ಟ್ ಮ್ಯಾಕ್ಸಿಮಮ್ ಬಂದ್ರೆ ಡಸ್ಟ್ ಬರ್ಬೇಕು. ಡಸ್ಟ್ ನ ಕ್ಯಾಚ್ ಮಾಡ್ಲಿಕ್ಕೆ ESP ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಅಂತ ಕರಿತೀವಿ ನಾವು ಅದನ್ನ. ಅದು ಎಷ್ಟು ಕ್ಲೀನಿಂಗ್ ಮಾಡುತ್ತೆ ಏರ್ನ ಅಂದ್ರೆ ಏರ್ನಲ್ಲಿರುವಂತಹ ಸಸ್ಪೆಂಡೆಡ್ ಪಾರ್ಟಿಗಳನ್ನ ಪರ್ಟಿಕ್ಯುಲೇಟ್ಸ್ ನ 99.8% ಅಬ್ಸರ್ವ್ ಮಾಡಬೇಕು. ಅದು ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಎಲೆಕ್ಟ್ರಿಕಲ್ ಆನೋಡ್ ಕ್ಯಾಥೋಡ್ಸ್ ಇರುತ್ತೆ. ಆ ಪರ್ಟಿಕ್ಯುಲೇಟ್ಸ್ ನ ಟ್ರ್ಯಾಪ್ ಮಾಡುತ್ತೆ. ಅವೆಲ್ಲ ಸೆಟ್ಲ್ ಆಗ್ತವೆ ಕಂಪ್ಲೀಟ್. ಅದರಲ್ಲಿ ಮತ್ತೆ ಏನಾದ್ರು ಉಳಿದಿದೆ ಅಂತಂದ್ರೆ ಮತ್ತೆ ಫಿಲ್ಟರ್ ಡಿವೈಸಸ್ ಇರ್ತಾರೆ ಮಾತ್ರ. ಫಿಲ್ಟ್ರೇಷನ್ ಮಾಡಿ ಆ ಗಾಳನ್ನ ಚಿಮ್ನಿಲ್ ಬಿಡ್ಬೇಕಾದ್ರೆ ಸುಮ್ನೆ ಚಿಮ್ನಿಲ್ ಕಳ್ಸಲ್ಲ. ಇವಾಗ ಜನರ ತಲೆಯಲ್ಲಿ ಇರೋದು ಇವನ್ ನನ್ನ ತಲೆಯಲ್ಲಿ ಇರೋದು ಎಲ್ಲಾ ಚಿಮ್ನೀಸ್ ಆರ್ ಬೀಯಿಂಗ್ ಮಾನಿಟರ್ಡ್ ಸೆಂಟ್ರಲಿ ಮಾನಿಟರ್ಡ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಮತ್ತೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಪ್ರೊಡಕ್ಷನ್ ಆಗ್ತಾರೆ ಹೋಗುತ್ತೆ ಅಲ್ಲಿ ಆನ್ಲೈನ್ ಅಲ್ಲಿ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಎಷ್ಟಿದೆ, ಸಲ್ಫರ್ ಡೈಆಕ್ಸೈಡ್ ಎಷ್ಟಿದೆ, ಮತ್ತೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇದೆ. ಇದು ಈ ಕಂಪನಿಗಳಿಗೆ ಸ್ಪೆಸಿಫಿಕ್ ಕಂಪನಿಗಳಿಗೆ ಸ್ಪೆಸಿಫಿಕ್ ಪ್ಯಾರಾಮೀಟರ್ಸ್ ಏನಿರುತ್ತಲ್ಲ ಅದು ಇಂಡಿಕೇಟ್ ಮಾಡ್ಬೇಕಲ್ಲಿ ಆನ್ಲೈನ್ ಅಲ್ಲಿ. ಆ ಸಿಸ್ಟಮ್ಸ್ ತಂದಿದ್ದಾರೆ. ಈಗ ಏನಾಗ್ಬಿಟ್ಟಿದೆ ಗೊತ್ತಾನ ಸರ್, ಇವಾಗ ಆಕ್ಚುಲಿ ನಾವು ಸೈಂಟಿಫಿಕಲಿ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನಾವು ಚರ್ಚೆ ಮಾಡ್ತಾ ಇರೋದೇ ನಮ್ಮ ಕೊಪ್ಪಳ ಭಾಗದ ಜನತೆ ಆರೋಗ್ಯದ ದೃಷ್ಟಿಯಿಂದ. ಇದು ಕೊಪ್ಪಳ ನ್ಯೂಸ್ ಕಳಕಳಿ ಒಂದು ಎಕ್ಸಾಕ್ಟ್ಲಿ ಅವ್ರ ಆದ್ರೆ ಏನಂದ್ರೆ ಸರ್, ಇವಾಗ ನಾವು ಸೈಂಟಿಫಿಕಲ್ ಚರ್ಚೆ ಮಾಡಿದ್ವಿ. ಜನರೇನಂತಾರೆ ನೋಡ್ರಿ, ನಾವು ರಾತ್ರಿ 7 ಗಂಟೆ ಆದ್ರೆ ಆ ರಸ್ತೆಯಲ್ಲಿ ಹೋಗಕ್ ಆಗಲ್ಲ. ಅತ್ಯಂತ ಹೆವಿ ಪ್ರಮಾಣ ಮಟ್ಟದಲ್ಲಿ ಹೊಗೆ ಉಗುಳ್ತಾ ಇರುತ್ತೆ. ಯಾಕಂದ್ರೆ ಈ ತಾವ್ ಹೇಳ್ದಂಗೆ ವೇಸ್ಟ್ ಮೆಟೀರಿಯಲ್ ನ ರೀಪ್ರೊಡಕ್ಷನ್ ಮಾಡ್ಬೇಕಂತಂದ್ರೆ 24/7 ವರ್ಕ್ ಮಾಡ್ಬೇಕು ಲೇಬರ್ಸ್. ಆದ್ರೆ 24/7 ಫ್ಯಾಕ್ಟರಿ ವರ್ಕ್ ಮಾಡ್ತಾ ಇದ್ರೆ ಇದ್ರಲ್ಲಿ ಅವ್ರಿಗೆ ವಿದ್ಯುತ್ ಖರ್ಚು ಇನ್ನೇನೋ ಉಳಿಯುತ್ತೆ ಅನ್ನೋದು ಒಂದ್ ದಾರಿ. ಇದ್ರ ಮೀರಿ ರಾತ್ರಿನೂ ಈ ಕಾರ್ಖಾನೆಗಳ ಕೆಲಸ ನಡೆಸೋದ್ರಿಂದ ಆರೋಗ್ಯದ ದೃಷ್ಟಿ ಅಂತ ಬರುತ್ತೆ. ಮೊದಲು ಅವರೆಲ್ಲ ಹಂಗ್ ಮಾಡ್ತಿರ್ಬೋದು. ಈಗ ಇಂಡಸ್ಟ್ರಿಯಲ್ ಸ್ಟೀಲ್ ಪ್ಲಾಂಟ್ ಮಾಡೋ ಚಾನ್ಸ್ ಇಲ್ಲ. ಅವರು 3 ಶಿಫ್ಟ್ ಆಗ್ತಿರ್ಬೇಕು. ಆಮೇಲೆ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ ಏನಾಗುತ್ತೆ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಇಕ್ವಿಪ್ಮೆಂಟ್ಸ್ ಇದಾವಲ್ಲ ಅವು ಮತ್ತೆ ಪ್ರೋಸೆಸ್ ಪ್ಲಾಂಟ್ಸ್ ಎರಡನ್ನು ದೇ ಆರ್ ಇಂಟರ್ನಲಿ ಕನೆಕ್ಟೆಡ್, ಎಲೆಕ್ಟ್ರಾನಿಕಲಿ ಕಂಟ್ರೋಲ್ಡ್. ನೀವೇನು ಬೈಪಾಸ್ ಸಿಸ್ಟಮ್ ಹೇಳಿದ್ರಲ್ಲ, ಬೈಪಾಸ್ ಸಿಸ್ಟಮ್ ಏನಾದ್ರೆ ಅವನು ರಾತ್ರಿ ಹೊತ್ತು ESP ಸ್ಟಾಪ್ ಮಾಡಿದ್ರೆ ಅದಕ್ಕೆ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಆಗುತ್ತೆ. ನೀವ್ ಹೇಳಿದ್ ಕರೆಕ್ಟ್. ಎಲೆಕ್ಟ್ರಿಸಿಟಿ ಅದನ್ನ ಮಾಡ್ಬೇಕು ಅಂತ ಹೇಳಿ ಟ್ರ್ಯಾಪ್ ಮಾಡಿದ್ರೆ ಇಲ್ಲಿ ಪ್ರೋಸೆಸ್ ನಿಂತೋಗುತ್ತೆ. ಇದ್ರಾಗ ಇಂಟರ್ನಲ್ಲಿ ಲಿಂಕ್ ನೀವು ಇಂಟರ್ ಕನೆಕ್ಟೆಡ್. ಅದಕ್ಕೆ ನಾನು ಹೇಳೋದು ಈ ಮಾಡರ್ನ್ ಪ್ಲಾಂಟ್ಸ್ ಏನವಲ್ಲ, ಮಾಡರ್ನ್ ಪ್ಲಾಂಟ್ಸ್ ಅಲ್ಲಿ ಆ ಸಿಸ್ಟಮ್ ಅಲ್ಲಿ ಆಪರೇಟ್ ಮಾಡ್ಲಿಕ್ಕೆ ಆಗದೇ ಇಲ್ಲ. ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಅಂದ್ರೆ ಪ್ರೋಸೆಸ್ ಕ್ಯಾಪ್ಟಿವ್ ಪವರ್ ಜನರೇಷನ್ ಬಂದ್ಬಿಟ್ಟಿದೆ. ಹೌದು. ಈಗ ನಾವು ಈ ಪ್ರೋಸೆಸ್ ಆಪರೇಟ್ ಆದ್ರೆ ಪವರ್ ಜನರೇಟರ್ ಅದೇ ಅಲ್ಲಿ ಯೂಸ್ ಆಗುತ್ತೆ. ನಾವು ಇವನ್ ನೋಡ್ಕೊಂಡು ಸೇವ್ ಎನಿ ಪವರ್ ಬೈ ಸ್ವಿಚಿಂಗ್ ಅಂದ್ರೆ ಅದಕ್ಕೆ ಎಕ್ವಿಪ್ಮೆಂಟ್ಸ್ ಆಗ್ಲಿ ಪ್ರತಿಯೊಂದು ಈ ಲಾಜಿಸ್ಟಿಕ್ ಮಾಡೋದ್ರಿಂದ ಅಂದ್ರೆ ಭಯಂಕರ ಭಾರವಾಗಿರ್ತಕ್ಕಂಥದ್ದು. ಈ ISPಗೆ ಸಂಬಂಧಪಟ್ಟಂತೆ ಮೆಟೀರಿಯಲ್ಸ್ ಏನೇ ಇರಲಿ, ರಸ್ತೆ ಹಾಳಾಗುತ್ತೆ, ಜನರಿಗೆ ತೊಂದರೆ, ಹೆವಿ ನಾಯ್ಸ್, ಈ ರೀತಿಯಾದ ಕೆಲವೊಂದು ಆರೋಪ. ಅಲ್ಲ, ನೀವ್ ಹೇಳಿದ ಪಾಯಿಂಟ್ಗಳಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಹೆಂಗ್ ಗೊತ್ತಾ ಸರ್, ಟ್ರಕ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಲಿಮಿಟೆಡ್ ಟು ಲಿಮಿಟೆಡ್. ಈಗ ಏನ್ ಗೊತ್ತಾ, ಎಲ್ಲ ರೈಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡಕ್ಕೆ ಕಂಡೀಷನ್ಸ್ ಆರ್ ಇಂಪ್ಲಿಮೆಂಟೆಡ್. ಇವನ್ನೆಲ್ಲ ಕೊಡೋದಕ್ಕಿಂತ ಮೊದಲು ಏನಾಗುತ್ತೆ ಗೊತ್ತಾ ಸರ್, ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಕೊಡ್ತಾರೆ. ಆ ಭಾಗದಲ್ಲಿ ಯಾವ್ದೇ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಾರೆ, ಈಗ ನೀವೇನ್ ಕೊಪ್ಪಳ ಭಾಗದಲ್ಲಿ ಯಾವ್ದೋ ಒಂದು ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ರಲ್ವಾ, ಎಕ್ಸಾಂಪಲ್ ನೀವ್ ಯಾವ್ದೋ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಬಂದಿದೆ, ಗಲಾಟೆ ಆಗ್ತಾ ಇದೆ ಅಂತ ಹೇಳಿ ಹೇಳಿದ್ರಿ. ರೈಟ್. BSPL ಬಲ್ದೋಟ ಅದಕ್ಕೇನಿದೆ ಸರ್, ಈಗ ಮಾಡೋದಕ್ಕಿಂತ ಮೊದಲು ಅವರು ಒಂದು ಅಕ್ರಿಡೇಟೆಡ್ ಕಂಪನಿಯಿಂದ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡೀಸ್ ಅಂತ ಮಾಡಿಸ್ತಾರೆ. ಅದಕ್ಕಿಂತ ಮೊದಲು ಅಪ್ಲಿಕೇಶನ್ ಹಾಕಿದಾಗ ಗವರ್ಮೆಂಟ್ ಆಫ್ ಇಂಡಿಯಾ ಲೆವೆಲ್ ಅಲ್ಲಿ ಈ ಕಂಪನಿಗಳೆಲ್ಲ ರೆಡ್ ಕ್ಯಾಟಗರಿ ಮತ್ತೆ ಬಿಗರ್ ಯೂನಿಟ್ಸ್ ಆಗಿರೋದ್ರಿಂದ ಗವರ್ಮೆಂಟ್ ಆಫ್ ಇಂಡಿಯಾ ಕಮಿಟಿ ಮುಂದೆ ಹೋಗ್ತವೆ. ಅಲ್ಲಿ ಅವರು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಕೊಡ್ತಾರೆ. ಅಂದ್ರೆ ಯಾವ್ಯಾವ ಸ್ಟಡಿ ಮಾಡ್ಬೇಕು ಈ ಏರಿಯಾದಲ್ಲಿ ಅಂತೇಳಿ. ಏರು, ವಾಟರ್, ಸಾಯಿಲ್ ಅಲ್ದೇನೆ ಈ ಟ್ರಾನ್ಸ್ಪೋರ್ಟೇಷನ್ ಇದ್ರ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ಅವ್ರಿಗೆಲ್ಲ ಬಹುಶಃ ನನಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ, ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ನ ರೋಡ್ ಮೇಲೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿರಲ್ಲ. ಮೋಸ್ಟ್ಲಿ ರೈಲ್ ಟ್ರಾನ್ಸ್ಪೋರ್ಟೇಷನ್ ಮಾಡಕ್ಕೆ ಹೇಳಿರ್ತಾರೆ ಸರ್. ಎಲ್ಲಿಂದ ಅಂದ್ರೆ ದ ಪ್ರೊಡಕ್ಷನ್ ಐರನ್ ಓರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ಗೆ ವ್ಯಾಗನ್ ತರಬೇಕು. ಮತ್ತೆ ಅವ್ರದೇ ರೈಲ್ ಯೂಸ್ ಮಾಡ್ಕೊಂಡು ಅವರ ಸ್ಟಾಕ್ ಯಾರ್ಡಿಗೆ ತರಬೇಕು ಕಂಡೀಷನ್ ಡೆಫಿನೆಟ್ ಆಗಿ ಹಾಕಿರ್ತಾರೆ. ಈಗ ರೋಡ್ ಟ್ರಾನ್ಸ್ಪೋರ್ಟೇಷನ್ ಇಷ್ಟೊಂದು ಬಿಗ್ಗರ್ ಕಂಪನಿಗಳಿಗೆ ಮತ್ತೆ ಹೆವಿ ಟ್ರಾನ್ಸ್ಪೋರ್ಟೇಷನ್ಗೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕೊಡಲ್ಲ ಸರ್. ನನಗೆ ಗೊತ್ತಿದ್ದಂಗೆ ನಾನು
ಸೆಂಟ್ರಲ್ ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕಮಿಟಿಲಿ ವರ್ಕ್ ಮಾಡಿದ ಅನುಭವ ಇದೆ ನನಗೆ. ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ಈ ಕಡೆ ರೈಟ್ ಸೈಡ್ ಸಿದ್ದಪ್ಪ ಸರ್ ಮತ್ತು 40 ವರ್ಷ ಪರಿಸರ ಸಂರಕ್ಷಣಾ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಅವಾರ್ಡ್ ತಗೊಂಡಿರೋ ನಾನು ಹಂಗೆ ಕೆಲವು ಪ್ರಶ್ನೆ ನಾನೇ ರೆಡಿ ಮಾಡ್ಕೊಂಡು ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಯಾಕಂದ್ರೆ ನಾನು ಅದ್ರಲ್ಲಿ ಇನ್ವಾಲ್ವ್ ಇಲ್ಲ, ಅದ್ರ ನನ್ ನಾಲೆಜ್ ಇಲ್ಲ ಸರ್. ಹಾಗಾಗಿ ನಿಮ್ ಮುಂದೆನೆ ಕೇಳೋಣ ಅಂತ. ಯಾಕಂದ್ರೆ ನಮ್ಮ ಕೊಪ್ಪಳದ ಜನತೆ ಬಹಳ ಅವ್ರಿಗೆ ವಿಮರ್ಶಕರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ, ಅಥವಾ ಹೋರಾಟಗಳಾಗ್ತಾ ಇದೆ. ಒಂದು ನಮ್ಮ ಕವಿಶ್ರೀಗಳು ಸರ್ ಮೌನಕ್ಕೆ ಶರಣಾಗ್ಬಿಟ್ರು ಅನ್ನೋದೊಂದು. ಈ ಎಲ್ಲದ್ರ ಮಧ್ಯೆ ನಮ್ಮ ಕೊಪ್ಪಳ ನ್ಯೂಸ್ ಒಂದು ಕಳಕಳಿ ಏನಂದ್ರೆ, ಈ ISP ಅಂದ್ರೇನು, ISP ಸಂಬಂಧಪಟ್ಟಂತೆ ಏನ್ ಪ್ರೊಸೆಸ್ ಆಗ್ತಾ ಇದೆ, ಈ ಹೊಗೆ ಉಗುಳ್ತಕ್ಕಂತ ಈ ಕೆಲವು ಕಾರ್ಖಾನೆಗಳಿಂದ ಹೆಂಗ್ ಕಂಟ್ರೋಲ್ ಮಾಡಬಹುದು ಪರಿಸರವನ್ನ, ಮತ್ತೆ ಅಲ್ಲಿಯ ಅಧಿಕಾರಿಗಳು ಬಹಳ ನ್ಯೂಟ್ರಲ್ ಆಗ್ಬಿಟ್ಟಿದ್ದಾರೆ ಅನ್ನೋದು ಆರೋಪಗಳಿದೆ ಸರ್. ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸಂಬಂಧಪಟ್ಟಂತ ಆಫೀಸರ್ಸ್, ಈ ಎಲ್ಲದರ ಮಧ್ಯೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಏನ್ ಮೂಡ್ತಾ ಇದೆ ನಮ್ ಜನರಲ್ಲಿ. ಇಲ್ಲ ಕಾರ್ಖಾನೆಗಳು ಬರ್ತಾ ಇದಾವೆ, ರಾಜಕಾರಣಿಗಳು ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ, ಜನರು ಬದುಕೋದ್ ಹೆಂಗೆ ಅಂತ ಇದೆಲ್ಲ ತಿಳಿಸ್ಲಿ ಅಂತ ತಮ್ಮಂತ ನಿಜವಾಗ್ಲು ನಿಮ್ ಬಗ್ಗೆ ನಮಗೆ ಹೆಚ್ಚಿನ ಅಭಿಮಾನ ಇದೆ. ಹಂಗಾಗಿ ನಿಮ್ಗೆ ಕರ್ತೆ ಅಲ್ಲ, ಸೋಷಿಯಲಿ ಕನೆಕ್ಟೆಡ್ ಫ್ಯಾಕ್ಟರ್ಸ್ ನ ನಾವು ಡಿಸ್ಕಷನ್ ಮಾಡಲಿ ಇಲ್ಲಿ. ಏನ್ ಗೊತ್ತಾ ಸರ್, ಐರನ್ ಮ್ಯಾನುಫ್ಯಾಕ್ಚರಿಂಗ್ ಇಂಪಾರ್ಟೆಂಟ್ ಏನಪ್ಪಾ, ಐರನ್ ಓರ್ ಬೇಕು. ಐರನ್ ಓರ್ ನ ನೀವು ಕಂಪನಿ ತರಬೇಕು ಅಲ್ವಾ. ಇನ್ನೊಂದು ಅದಕ್ಕೆ ಇನ್ನೊಂದೆರಡು ಮೂಲಭೂತವಾಗಿ ಕೋಲು ಕೋಕೋ ಇರಬೇಕು, ಅವನ್ನು ಹೊರಗಿಂದ ತರಬೇಕು. ಕೋಲ್ ಕೋಕ್ ಹೊರಗಡೆ, ಮತ್ತೆ ಲೈಮ್, ಅದು ಒಂದು ಲಾಜಿಸ್ಟಿಕ್. ಈ ಲಾಜಿಸ್ಟಿಕ್ ಅಲ್ಲಿ ತರುವಂತವು ಇವನು ಪ್ರೋಸೆಸ್ ಮಾಡಿದಾಗ ಐರನ್ ಓರು ಮತ್ತೆ ಕೋಕ್ ನ ಮಿಕ್ಸ್ ಮಾಡಿ ಹೈ ಟೆಂಪರೇಚರ್ ಕ್ರಿಯೇಟ್ ಮಾಡ್ತೀವಿ, ರಿಡಕ್ಷನ್ ಪ್ರೋಸೆಸ್ ಆಗುತ್ತೆ. ದಟ್ ಇಸ್ ದಿ ಪ್ರೋಸೆಸ್. ಅದ್ರಾಗ ಏನ್ ಸರ್ ಅಂತಂದ್ರೆ ಗ್ಯಾಸಸ್ ಬರುತ್ತೆ, ಆಮೇಲೆ ಸ್ಮಾಲ್ ಸ್ಮಾಲ್ ಪರ್ಟಿಕ್ಯುಲೇಟ್ಸ್, ಡಸ್ಟ್ ಎಲ್ಲ ಎಮಿಟ್ ಆಗುತ್ತೆ. ಅದ್ರ ಡೆಫಿನೆಟ್ ಆಗಿ ಎಲ್ಲವೂ ಕ್ಲೋಸ್ ಕಂಟೈನರ್ ನಡೆಯುವಂತವು, ಯಾವ ಹೊರಗಡೆ ನಡೆಯುವಂತ ಪ್ರೋಸೆಸ್ ಅಲ್ಲ. ಹೈ ಟೆಂಪರೇಚರ್ ಪ್ರೊಡ್ಯೂಸ್ ಆಗುತ್ತೆ, ಎನಿ ಟೆಂಪರೇಚರ್ ಪ್ರೊಡ್ಯೂಸ್ ಆದ್ರೆ ಬರ್ನೇಸ್ ಒಳಗಡೆ ಆಗಂತವು. ಆಮೇಲೆ ಆ ಗ್ಯಾಸ್ ಆ ಟೆಂಪರೇಚರ್ ಅಲ್ಲಿ ಗ್ಯಾಸ್ ನ ಇವ್ಯಾಕ್ಯುಯೇಟ್ ಮಾಡ್ಬೇಕಾದ್ರು ಅವೆಲ್ಲ ಕಂಡ್ಯೂಟ್ ಸಿಸ್ಟಮ್ಸ್ ಅಲ್ಲೇ ಬರೋದು. ಈವನ್ ರಾ ಮೆಟೀರಿಯಲ್ ನ ಡಂಪ್ ಮಾಡ್ಬೇಕಾದ್ರು ಓಪನ್ ಏರಿಯಾದಲ್ಲಿ ಡಂಪ್ ಮಾಡೋ ಚಾನ್ಸೇ ಇಲ್ಲ. ಇಟ್ ಹ್ಯಾಸ್ ಟು ಬಿ ನ್ಯೂಮೆಟಿಕ್ ಕನ್ವೇಯರ್ಸ್ ಅಂತ ಕರಿತೀವಿ ನಾವು ಅವನ್ನ. ಏನ್ ಸರ್ ಅದು ಕ್ಲೋಸ್ ಕನ್ವೇಯರ್ಸ್. ಡಸ್ಟ್ ಹೊರಗೆ ಹೋಗಂಗೆ ಇಲ್ಲ, ಫಿಗಿಟಿವ್ ಡಸ್ಟ್ ಬರ್ಬೋದು, ಇಲ್ಲ ಅಂತ ನಾನು ಹೇಳಿದೆ. ಎಲ್ಲಿ ಅಂದ್ರೆ ಈ ಟ್ರಾನ್ಸ್ಫರ್ ಪಾಯಿಂಟ್ಸ್ ಇರುತ್ತಲ್ಲ, ಎಲ್ಲಿ ಒಂದ್ ಚೇಂಜ್ ಓವರ್ ಆಗುತ್ತಲ್ಲ, ಅಲ್ಲಿಗೂ ಏನೇನ್ ಕಂಟ್ರೋಲ್ ಸಿಸ್ಟಮ್ಸ್ ಹೇಳ್ತೀವಿ ಅಂದ್ರೆ ಡಿಡಸ್ಟಿಂಗ್ ಇರ್ಬೇಕು, ಮತ್ತೆ ವಾಟರ್ ಸ್ಪ್ರಿಂಕ್ಲಿಂಗ್ ಮಾಡಿಸ್ತೀವಿ. ಅವೆಲ್ಲ ಪ್ರೋಸೆಸ್ ಅಲ್ಲಿ ಇವೆಲ್ಲ ಕಂಟ್ರೋಲ್ ಸರ್. ಈಗೇನು ನೀವು ಈಗ ಹೊಸ ಟೆಕ್ನಾಲಜಿ ಮತ್ತೆ ಹೊಸ ಪ್ಲಾಂಟ್ ಗಳಲ್ಲಿ ಏನಿದೆ, ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ ಅಂದ್ರೆ ಎಲ್ಲಾನು ಇಂಟಿಗ್ರೇಟ್ ಮಾಡಿ ತಾವು ಮಾಡೋದು. ಅಂದ್ರೆ what do you mean ISP sir? ISP ಅಂದ್ರೆ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್. ಟೋಟಲ್ ಡೆಫಿನಿಷನ್ ಸರ್ ಕನ್ನಡದಲ್ಲಿ ಹೇಳಿ ಸರ್. ಸ್ಟೀಲ್ ಪ್ಲಾಂಟ್ ಅಂತಂದ್ರೆ ಫ್ರಮ್ ರಾ ಮೆಟೀರಿಯಲ್ ಟು ಫಿನಿಶ್ ಪ್ರಾಡಕ್ಟ್ ಒಂದೇ ಫಿನಿಶ್ ಇರ್ತದೆ. ಎಲ್ಲ ಒಂದ್ ಕಡೆ ಒಂದ್ ಸಣ್ಣ ಪಾರ್ಟ್ ಮಾಡ್ಕೊಂಡು ಇಲ್ಲಿ ತಂದು ಅಲ್ಲಿ ತಂದು ಟ್ರಾನ್ಸ್ಫರ್ ಇರಲ್ಲ. ಇವೆಲ್ಲ ಮೆಕನೈಸ್ಡ್ ವೇನಲ್ಲಿ ಫ್ರಮ್ ಐರನ್ ಓರ್ ಟು ಸ್ಟೀಲ್ ಬಿಲೆಟ್. ಇನ್ನು ಯಾವ್ದು ಹೇಳಿದ್ರೆ ಯಾವ ಕಂಪ್ನಿ ಹೇಳಿದ್ರಿ, ಲೈಕ್ ಬಲ್ದೋಟದ ಬಲ್ದೋಟದ್ದು ನಾನು ನೋಡಿದ್ದೀನಿ. ಪೆಲ್ ಪ್ಲಾಂಟ್ ಇದೆ, ಪೆಲ್ ಪ್ಲಾಂಟ್ ಇದೆ ಸರ್, ನಮ್ಮ ಪಕ್ಕದಲ್ಲಿ ಇರ್ತದೆ. ಕಲ್ಯಾಣಗಿದೆ, ಹಾಗೆ ನಮ್ಮ ಪಕ್ಕದಲ್ಲಿ ಅಲ್ಲಿ ಒಂದ್ 2 ಸಾರಿ ಹೋಗಿದ್ದೀನಿ ನಾನು. ಎಲ್ಲ ಮೆಕನೈಸ್ಡ್ ವೇನಲ್ಲಿ ಆದ್ರೆ ಡಸ್ಟ್ ಬರೋ ಚಾನ್ಸೇ ಇಲ್ಲ. ಅಲ್ಲಿ ಫಿಗಿಟಿ ಎಮಿಷನ್ಸ್ 2.5 ಅಂತಾರೆ, ಅವ್ರು ಮಾನಿಟರ್ ಕೂಡ ಮಾಡ್ತಾರೆ. ಈಗ ನೋ ಚಾನ್ಸ್ ಆಫ್ ಡಸ್ಟ್ ಕಮಿಂಗ್ ಔಟ್. ಸರ್ ಈಗ ನೀವು ಸುಮಾರು ಕಾರ್ಖಾನೆಗಳಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ತಾವು? ಒಟ್ಟು 54. ಈಗ ನಿಮ್ಮ ವಯಸ್ಸು ಎಷ್ಟು? 79 ವಯಸ್ಸು. ಗ್ರೇಟ್ ಸರ್, ಇನ್ನು ಹೆಂಗಾಗಿದ್ದಾರೆ ಸರ್. 54 ವರ್ಷ ಕಾರ್ಖಾನೆ ಕೆಲಸ ಮಾಡಿದ್ರಿ. ಏನಾದ್ರು ಬ್ರೀದಿಂಗ್ ಪ್ರಾಬ್ಲಮ್ಸ್ ಇದಾವ ಅಥವಾ ಏನಾದ್ರು ಆರೋಗ್ಯ ಸಮಸ್ಯೆ? ನನ್ನ ಆರೋಗ್ಯ ಇವತ್ತಿನವರೆಗೆ ಐ ಡೋಂಟ್ ನೋ ವಾಟ್ ಇಸ್ ಹೆಡೇಕ್, ವಾಟ್ ಇಸ್ ಫೀವರ್, ರಿಯಲಿ ಐ ಡೋಂಟ್ ನೋ. ಹಿ ಇಸ್ ವೆರಿ ಆಕ್ಟಿವ್. ನಾನು ಯಾವತ್ತೂ ಕಾಯಿಲೆ ಬಂದಿಲ್ಲ. ಐ ಆಮ್ ನಾಟ್ ಅಟ್ ಆಲ್ ಹಾಸ್ಪಿಟಲೈಸ್ಡ್. ಗೊತ್ತಿಲ್ಲ. ಅಂದ್ರೆ ಒಂದು ದಿನದ ಎಷ್ಟು ಗಂಟೆ ನೀವು ಕಾರ್ಖಾನೆಯಲ್ಲಿ ಇರ್ತಿದ್ರಿ ಸರ್? 12 ಗಂಟೆ. ನಾನು ಸುಮ್ಮನೆ ನಾನ್ ಕೇಳ್ತಾ ಇದ್ರಿ, ಇದು ಆಕ್ಚುಲಿ ಆಫ್ಟರ್ ರೆಕಾರ್ಡ್ ಕೇಳ್ಬೇಕಾಗಿತ್ತು. ಯಾಕೆಂದ್ರೆ ನನಗೆ ಕ್ಯೂರಿಯಾಸಿಟಿ ಇದೆ ಸರ್. 12 ರಿಂದ 14 ಗಂಟೆ ನಾನು ಕೆಲಸ ಮಾಡ್ತೀನಿ. ನೋ ಸಂಡೇಸ್, ನೋ ರೂಲ್ಸ್ ಪ್ರಕಾರ 8 ಗಂಟೆ, ಬಟ್ ಆನ್ ಇಸ್ ಓನ್. ಅದೇನ್ ಗೊತ್ತಾ, ಇನ್ವಾಲ್ವ್ಮೆಂಟ್ ಎವ್ರಿ ಡೇ ಸಂಡೇ ಅಂತ ಹೇಳ್ತಾರೆ. ಹೌದು, ಯು ಡಿಡ್ ಲೈಕ್ ದಟ್ ಅಂತ. ವೆಲ್, ನಾನು ಹೇಳ್ತಂತ ಏನಾಗಿಲ್ಲ. ಇನ್ಫ್ಯಾಕ್ಟ್ ಇದಕ್ಕೆ ಇಯರ್ಲಿ ಚೆಕಿಂಗ್ ಮಾಡ್ತಿದ್ವಿ ಸರ್. ನಂದೇ ಹೈಯೆಸ್ಟ್ ಏನು ಎಕೋ ಟೆಸ್ಟ್ ಏನು ಮಾಡ್ತಾರಲ್ಲ ಉಸಿರಾಗ, ನಂದು ಹೈಯೆಸ್ಟ್ ಚೆಕ್ ವಿತ್ ಅಲ್ಲ. ಸೊ ISP ಅಂತಂದ್ರೆ ಅಲ್ಲಿ ದೊರೆತಕ್ಕಂತಹ ಎಲ್ಲ ಮೆಕ್ಯಾನಿಸಮ್, ರಾ ಮೆಟೀರಿಯಲ್ ಟು ಫಿನಿಶ್ ಪ್ರಾಡಕ್ಟ್ ಒಂದೇ ಕಡೆ, ಡಿಫರೆಂಟ್ ಪ್ರೋಸೆಸ್ ಅಲ್ಲಿ. ಈಗ ನೈಟ್ ಶಿಫ್ಟ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತಲ್ಲ ವರ್ಕ್ ಅಲ್ಲಿ ಸರ್. ಸೊ ಆಗ ಏನಾದ್ರು ಹೆಚ್ಚಿನ ಒಂದು ಚಿಮಣಿ ಉಳಿಕೆ ಆಗ್ಲಿ ಅಥವಾ ಮೆಟೀರಿಯಲ್ಸ್ ನ ಜಾಸ್ತಿ ಕ್ರಶ್ ಮಾಡೋದ್ರಿಂದ ಈ ಸುತ್ತಮುತ್ತಲಿನ
ಎಲ್ಲ ಕೆಪಾಸಿಟಿ ಇರ್ತಾವೆ, ಎಲ್ಲವೂ ಕೆಪಾಸಿಟಿ ಸರಿಯಾಗಿ ಅಪ್ರೂವಲ್ ಏನ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಮಾಡ್ತಾರೆ. ಸರ್ ಏನ್ ಗೊತ್ತಾ, ಇನ್ನೂ ಕಾಮು, ಇನ್ನು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ನಮ್ಮ ರೈತರಲ್ಲಿ. 24 hours ವರ್ಕ್ ಅಲ್ಲಿ 3 ಶಿಫ್ಟ್ಸ್ ಇರುತ್ತೆ ಸರ್, 8 hours ಒಂದೊಂದು ಶಿಫ್ಟ್. ಆ ಶಿಫ್ಟ್ ಕೆಪಾಸಿಟಿ ಅಷ್ಟೇ ಇರೋದು, ಕಂಟಿನ್ಯೂಸ್ ಡೇ ಲಾಂಗ್. ನಾವು ಬ್ರೇಕ್ ಮಾಡಿದ್ರೆ ಲಾಸ್ ಆಗುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಆಮೇಲೆ ರಾ ಮೆಟೀರಿಯಲ್ ವೇಸ್ಟೇಜ್ ಜಾಸ್ತಿ ಆಗುತ್ತೆ. ಏನ್ ಸರ್, ನೀವು ಒಂದ್ ಕಿಲ್ನ ಸ್ಟಾರ್ಟ್ ಮಾಡಿ 8 ಗಂಟೆ ಆಫ್ ಮಾಡಕ್ ಆಗಲ್ಲ. ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್, ಹೀಟ್ ಲಾಸ್ ಆಗುತ್ತೆ. ಹಂಗಾಗಿ ಈ ಪ್ರೋಸೆಸ್ಗಳಿದಾವಲ್ಲ ಸರ್, ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ ಅಂದ್ರೆ ಒಂದ್ಸಲ ಸ್ಟಾರ್ಟ್ ಆದ್ರೆ ಫೈನಲ್ ಪ್ರಾಡಕ್ಟ್ ಬರೋವರೆಗೂ ಅದ್ರ ಪ್ರಾಡಕ್ಟ್ ಬರ್ಲಿ, ಬೈ ಪ್ರಾಡಕ್ಟ್ಸ್ ಬರ್ಲಿ, ಅವನ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡು ಮೆಕನೈಸ್ಡ್ ಕಂಪನಿಗಳು. ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡ್ತೀವಲ್ಲ ನಾವು, ಕಂಟಿನ್ಯೂಸ್ಲಿ ಆಪರೇಟಬಲ್ ಮೆಕ್ಯಾನಿಕ್ಸ್ ತಗೊಂತೀವಿ. ಅದು ಸ್ಟಾರ್ಟ್ ಮಾಡಿ ನಾಟ್ ಗಿವ್ ಲೈಫ್. ಅದೇ ಕಂಟಿನ್ಯೂಸ್ ಮಾಡಿದ್ರೆ ಲೈಫ್ ವಿಲ್ ಕಮ್, ಗ್ಯಾರಂಟಿಡ್ ಲೈಫ್ ವಿಲ್ ಕಮ್. ಸೊ ಅಂದ್ರೆ ನನಗೆ ಸರ್ಕಿನ್ನ ನಿಮ್ಗೆ ಇನ್ನೊಂದೆರಡು ಪ್ರಶ್ನೆ ಕೇಳಬೇಕು. ಈಗ ನೀವು ಕೊಪ್ಪಳ ಸಮೀಪ JSW ಆಗ್ಲಿ ಸ್ಟೀಲು, ಇನ್ನು ಉಳಿದ ಕಲ್ಯಾಣಿ ಸ್ಟೀಲ್ ಅಲ್ಲಿ ಕೆಲಸ ಮಾಡಿದ್ರೆ, ಆದ್ರೆ ಉಕ್ಕಿನ ರಿಲೇಟೆಡ್ ಅಲ್ಲ ಸರ್? ಆದ್ರೆ ಉಕ್ಕಿನ ಕಾರ್ಖಾನೆ ಅಂದ್ರೆ ಪ್ರಥಮವಾಗಿ ಎಲ್ಲಿ ಮಾಡಿದ್ರಿ ಸರ್ ತಾವು? ಭದ್ರಾವತಿಲಿ ಇದ್ರ ಸರ್? ನಾನು ಒಂದ್ಸರಿ ನಿಮ್ ಇದಕ್ ಬಂದಾಗ ನೀವು ಈ ವಿಚಾರ ನನಗೆ ಹೇಳಿದ್ದಿಲ್ಲ, ಭದ್ರಾವತಿಲಿ ಮಾಡಿದ್ದೀನಿ ಅಂತ. ಅಲ್ಲಿ ಹೆಂಗಿದೆ ಸರ್ ಉಕ್ಕಿನ ಕಾರ್ಖಾನೆ ಆದ್ಮೇಲೆ? ಯಾಕಂದ್ರೆ ಅದು ಹಾ ಸರ್, ರಾ ಮೆಟೀರಿಯಲ್ ಪ್ರಾಬ್ಲಮ್ ಇದೆ, ಪ್ರೋಸೆಸ್ ಟೆಕ್ನಾಲಜಿ ಹಳೆಯದು, ಓಲ್ಡ್ ಪ್ರೋಸೆಸ್. ಅಂದ್ರೆ ಓಲ್ಡ್ ಮತ್ತೆ ಈಗ ಹೊಸದಾಗಿ ಆಗ್ತಕ್ಕಂತ ಕಾರ್ಖಾನೆಗಳಿಗೆ ಏನ್ ಡಿಫರೆನ್ಸ್ ಇದೆ ಸರ್? ಲಾಟ್ ಆಫ್ ಡಿಫರೆನ್ಸ್ ಇದೆ, ಎಸ್ಪೆಷಲಿ ದಿ ಪ್ರೊಡಕ್ಟಿವಿಟಿ, ವೇಸ್ಟ್ ಇದೆಯಲ್ಲ ಸರ್. ಆಮೇಲೆ ನಿಮಗೆ ಇದು equipments, modern equipments, modern technologies come. I worked in a furnace where Vishweswara has put up that blast furnace. First work Vishweswara blast furnace ಹಾಕಿದ್ರು, ಅಲ್ಲೇ ವರ್ಕ್ ಮಾಡಿದ್ದೆ ನಾನು. ಪ್ರಥಮ ಭದ್ರಾವತಿಯಲ್ಲಿ ಕೆಲಸ ಮಾಡಿದ್ದೆ. ಹಾಗಾಗಿ VSL ಅಲ್ಲಿ ವಿಶ್ವೇಶ್ವರ ಹಾಕಿದ್ದ ಬ್ಲಾಸ್ಟ್ ಫರ್ನೇಸ್ ಅಲ್ಲಿ ಕೆಲಸ ಮಾಡಿದ್ದೆ. ಗ್ರೇಟ್ ಸರ್. ಅಲ್ಲಿ ಹೆಂಗಿತ್ತು ಅನುಭವ ಸರ್? ಅಲ್ಲಿ ಜೂನಿಯರ್ ಲೆವೆಲ್ ಇದ್ದೆ. ಈ ಪೊಲ್ಯೂಷನ್ ಅಂತ ನಮ್ಗೆ ಗೊತ್ತಿರಲ್ಲ. ಹಾಕಿದ ಪ್ಲಾಂಟ್ ಹೋಗಿ ನಾನು ಕೆಲಸ ಮಾಡಿದೆ. ಅಲ್ಲಿ ಅಂತ ಅನುಭವ ಅಂತ ಸರ್. ಆ ಕಾಲದಲ್ಲೆಲ್ಲ ವೇಸ್ಟ್ ರಿಕವರಿ ಬಗ್ಗೆ ಇಷ್ಟಕ್ಕೊಂದೆಲ್ಲ ಕಾನ್ಸೆಪ್ಟ್ ಇರಲಿಲ್ಲ ಸರ್. ಇದು ಇತ್ತೀಚಿನ ಡೆವಲಪ್ಮೆಂಟ್. ನಾವೇನ್ ಗೊತ್ತಾ, ನಾನು ಹೇಳಿದ್ನಲ್ಲ, TOR ಕೊಟ್ಟು ಒಂದು ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡೀಸ್ ಅಂತ ಮಾಡಿಸ್ತಾರೆ ಒಂದು ಕಂಪನಿಗೆ. ಅದ್ರ ಕೆಪಾಸಿಟಿ ಮೇಲೆ, ನೀವು ಇರೋ ಏರಿಯಾದ ಮೇಲೆ, ಸುತ್ತಮುತ್ತ ಇರುವಂತ ರಿಸಿಪ್ಟರ್ಗಳ ಮೇಲೆ ಏನೇನು ಇಂಪ್ಯಾಕ್ಟ್ ಆಗುತ್ತೆ, ರೋಡ್ಗಳ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ, ವಾಟರ್ ಬಾಡಿ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಕಾಂಪಿಟೇಟಿವ್ ಯೂಸರ್ಸ್ ಏನ್ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ನೀರ್ ಯೂಸ್ ಮಾಡೋರು ಇರಿಗೇಷನ್ ಯೂಸ್ ಮಾಡಿರ್ತಾರೆ, ನನಗೆ ನೀರು ಕೊಟ್ಬಿಟ್ರೆ ಅವ್ನಿಗೆ ಏನ್ ತೊಂದರೆ ಆಗುತ್ತೆ, ಆಮೇಲೆ ಗಾಳಿಲಿ ಈ ಸಸ್ಪೆಂಡೆಡ್ ಪರ್ಟಿಕ್ಯುಲೇಟ್ಸ್ ಬರೋದ್ರಿಂದ ಏನ್ ತೊಂದರೆ ಆಗುತ್ತೆ, ಇವೆಲ್ಲವನ್ನೂ ಕೂಲಂಕುಷವಾಗಿ ಅಕ್ರಿಟೇಟೆಡ್ ಕನ್ಸಲ್ಟೆಂಟ್ಸ್ ಗಳಿಂದಲೇ ಸ್ಟಡಿ ಮಾಡಿಸ್ತಾರೆ ಸರ್. ಹಂಗೆ ಡೈರೆಕ್ಟ್ ಆಗಿ ತಗೊಂಡ್ ಬಂದು ಅಪ್ರೂವಲ್ ಕೊಡಲ್ಲ ಯಾವುದೇ ಗವರ್ಮೆಂಟ್ ಏಜೆನ್ಸಿ. ಆಮೇಲೆ ಇವೆಲ್ಲ ಏನು ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತೇಳಿ ಗವರ್ಮೆಂಟ್ ಆಫ್ ಇಂಡಿಯಾ ಸ್ಟ್ಯಾಚ್ಯೂರಿ ಅಪ್ರೂವಲ್ಸ್ ಏನಿದೆಯಲ್ಲ, ನಾವಿದು ಆಕ್ಟ್ ಆಫ್ ದಿ ಪಾರ್ಲಿಮೆಂಟ್ ಅಲ್ಲಿ ಅಪ್ರೂವ್ ಆಗಿರೋವು. ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಏನಿದೆಯಲ್ಲ, ಅದನ್ನ ಎಕ್ಸೀಡ್ ಆಗುತ್ತೆ ಅಂತ ಎಲ್ಲಾರೆ ನೀವು ಬೈ ಚಾನ್ಸ್ ಏನಾರ ಅದು ರಿಪೋರ್ಟ್ ಅಲ್ಲಿ ಇಂಡಿಕೇಟ್ ಆಯ್ತು ಅಂದ್ರೆ, ಅಂತ ಕಂಪನಿಗಳಿಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರೆಕಮೆಂಡ್ ಮಾಡಿದ್ರು ಕೊಡಕ್ ಬರಲ್ಲ ಅಪ್ರೂವಲ್. ಅದು ಆಕ್ಟ್ ಆಫ್ ದಿ ಪಾರ್ಲಿಮೆಂಟ್ ಅದು ಇಂಡಿಕೇಟ್ ಮಾಡುತ್ತೆ. ಈಗ ಬೇಸ್ ಲೈನ್ ಸ್ಟಡೀಸ್ ಅಲ್ಲಿ ಏರ್ ಕ್ವಾಲಿಟಿ ಏನಿದೆ, ವಾಟರ್ ಕ್ವಾಲಿಟಿ ಏನಿದೆ, ಸಾಯಿಲ್ ಕ್ವಾಲಿಟಿ ಏನಿದೆ, ಆಮೇಲೆ ಸುತ್ತಮುತ್ತ ಇರೋಂತ ಯಾವುದೇ ಒಂದು ಅಗ್ರಿಕಲ್ಚರ್ ಆಕ್ಟಿವಿಟಿ ಇರುತ್ತಲ್ಲ, ಅಗ್ರಿಕಲ್ಚರ್ ಆಕ್ಟಿವಿಟಿಗೆ ಈ ಫ್ಯಾಕ್ಟರಿ ಇಂಪ್ಯಾಕ್ಟ್ ಏನಾಗುತ್ತೆ, ಅದ್ರದ್ದು ಎಲ್ಲದನ್ನು ಸಮಗ್ರವಾಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಅದ್ರ ಮೇಲೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅಲ್ಲಿ ಕಮಿಟಿ ಮೇಲೆ. ಸುಮಾರು 10 ರಿಂದ 12 ಜನ ಎಕ್ಸ್ಪರ್ಟ್ಸ್ ಇರ್ತಾರೆ. ಏನೋ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಇದನ್ನ, ಮತ್ತೆ ಕಂಡೀಷನ್ಸ್ ಇಂಪೋಸ್ ಮಾಡ್ತಾರೆ. ಲೈಕ್ ನಾನು ಹೇಳಿದ್ನಲ್ಲ, ಟ್ರಾನ್ಸ್ಪೋರ್ಟೇಷನ್ ನೀವು ರೋಡ್ ಅಲ್ಲಿ ಹೋಗಂಗಿಲ್ಲ, ಆಮೇಲೆ ಅಲ್ಲಿ ಏನ್ ಗ್ಯಾಸ್ ಇಮಿಟ್ ಆಗುತ್ತಲ್ಲ, ಆ ಗ್ಯಾಸ್ ನ ಏನ್ ನೀವು ರಿಯೂಸ್ ಮಾಡಿ ಎನರ್ಜಿ ಜನರೇಷನ್ ನಿಮ್ಮಲ್ಲೇ ಮಾಡ್ಕೋಬೇಕು. ಆ ತರ ಕಂಡೀಷನ್ಸ್ ಗಳನ್ನೆಲ್ಲ ಹಾಕಿ ಅಪ್ರೂವಲ್ಸ್ ಕೊಡ್ತಾರೆ. ಆ ಅಪ್ರೂವಲ್ ಡಿವಿಯೇಟ್ ಮಾಡಿದ್ರೆ ಎನಿಬಡಿ ಅಟ್ ಎನಿ ಪಾಯಿಂಟ್ ಆಫ್ ಕ್ವಶನ್ ಮಾಡಬಹುದು ಜನರಲ್ ಪಬ್ಲಿಕ್. ಅದಲ್ಲದೆ ಅದಂದ್ರೆ ಮಾನಿಟರಿಂಗ್ ಏಜೆನ್ಸೀಸ್ ಇರುತ್ತೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರುತ್ತೆ. ಒಂದು ಪರ್ಸನಲಿ ಏನಂದ್ರೆ ಸರ್, ನಾವು ಅತ್ಯಂತ ಬಹಳ ಸಮೀಪ ತುಂಗಭದ್ರೆ ನದಿ ಇರೋದು ನಮ್ಮ ಕೊಪ್ಪಳದ ಸಮೀಪನೇ, ನಮ್ಮ ವರದಾನ. ಕರೆಕ್ಟ್. ಸೊ ಅಲ್ಲೇನಾಗ್ತಾ ಇದೆ, ಬಹುತೇಕ ಫ್ಯಾಕ್ಟರಿಗಳಿಂದ ಮಲಿನ ಆಗ್ತಾ ಇದೆ ಜಲ ಅಂತಕ್ಕಂಥದ್ದು ಒಂದು ಇದೆ ಸರ್. ಅದು ಜನರಿಗೆ ಬಿಟ್ಟಿದ್ದು, ಯಾಕಂದ್ರೆ ರಾಜಕಾರಣಿಗಳಿಗೆ ನಾವು ಈ ಪ್ರಶ್ನೆ ಕೇಳಿದ್ರೆ ಅಲ್ಲಿ ಎಲ್ಲ ಕೆಲವೊಂದು ಇದು ಇದೆ ಸರ್. ಹಾಗಾಗಿ ನಾನು ನಿಮಗೆ ಟು ಬಿ ಹಾನೆಸ್ಟ್ ಆಗಿ ಕೇಳ್ತೇನೆ, ಪರಿಸರ ಇದರಲ್ಲಿ ತಮ್ಮ 40 ವರ್ಷದ ಅನುಭವ,
ಇದು ಹೆಂಗೆ ಅಲ್ಲ ಸರ್, ಈಗ ಈ ಪ್ಲಾಂಟ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಸ್ಟೀಲ್ ಪ್ಲಾಂಟ್ ಗಳಿಗೆ ಬಂದ್ರೆ ಸ್ಟೀಲ್ ಪ್ಲಾಂಟ್ ಕೇಳ್ತಾರೆ ಅಥವಾ ಈ ನಾವೇನು ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ ಮಾಡರ್ನ್ ಟೆಕ್ನಾಲಜಿ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ಬಂದ್ರೆ ಝೀರೋ ಡಿಸ್ಚಾರ್ಜ್ ಕಂಡೀಷನ್ಸ್ ಸರ್. ಈಗ ಇನ್ ವಾಟರ್ ಸೋರ್ಸ್ ಹೌದು ವಾಟರ್ ನ ನೀವು ಡ್ರಾ ಮಾಡ್ತಿರಲ್ಲ, ಒಂದ್ಸಲ ಡ್ರಾ ಮಾಡಿದ್ರೆ ವಾಟರ್ ಬಿಡಂಗಿಲ್ಲ ಅದನ್ನ, ಯು ಹ್ಯಾವ್ ಟು ರೀಸೈಕಲ್. ಯೂಸ್ ಮಾಡಿ ಯಾವುದೇ ಒಂದು ಡ್ರಾಪ್ ಆಫ್ ವಾಟರ್ ನ ಹೊರಗಡೆ ಬಿಡಂಗಿಲ್ಲ ನೀವು. ಓಕೆ, ಅದಕ್ಕೆ ಝೀರೋ ಡಿಸ್ಚಾರ್ಜ್ ಕಾನ್ಸೆಪ್ಟ್ ಅಂತ ಹೇಳೋದು. ಅದು ಅಂತಾರಲ್ಲ, ನಾನು ಇದ್ದಾಗ ಕಂಪ್ಲೇಂಟ್ ಬಂದಿದ್ದು, ಬಟ್ ಆಮೇಲೆ ಟೆಸ್ಟ್ ಮಾಡಿದ್ರೆ ನಮ್ಮಿಂದ ಏನೂ ಹೋಗಿಲ್ಲ, ವಾಟರ್ ಏನಾಗಿಲ್ಲ. ಆಮೇಲೆ ಸ್ಟೀಲ್ ಪ್ಲಾಂಟ್ ಅಲ್ಲಿ ಸರ್ ಅವಾಗ ಬಹಳ ಆರೋಪಗಳಿದ್ದು ಸರ್ ತುಂಗಭದ್ರಾ ಕೆಮಿಕಲ್ ಇಂಡಸ್ಟ್ರೀಸ್ ಅಂತ ಇದ್ರೆ ಸರ್ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಸರ್ ಇವರಿಗೆ. ಸ್ಟೀಲ್ ಪ್ಲಾಂಟ್ ಗಳಲ್ಲಿ ಬರೋದೇನು ಸರ್, ಐರನ್ ಬರ್ಬೇಕು, ಐರನ್, ಕ್ಯಾಲ್ಸಿಯಂ ಬರ್ಬೇಕು, ಕ್ಯಾಲ್ಸಿಯಂ, ಮತ್ತೆ ಇನ್ನೊಂದು ಬಂದ್ರೆ ವಾಟರ್ ವಾಟರ್ ಅಲ್ಲಿ ಅಲ್ಲಲ್ಲ, ಈ ಪ್ರೋಸೆಸ್ ಮಾಡಿದಾಗ ವಾಟರ್ ಡಿಸ್ಚಾರ್ಜ್ ಆದ್ರೂ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಏನ್ ಅಲ್ಲ ಬಯೋಲಜಿಕಲ್ ಅಥವಾ ಯಾವುದೇ ಒಂದು ಹಾನಿಕಾರಕ ಅಂಶ ಅಂತೂ ಬರಕ್ ಚಾನ್ಸೇ ಇಲ್ಲ, ಯೂಸ್ ಮಾಡೋದಿಲ್ಲ ಒಳಗಡೆ, ಚಾನ್ಸೇ ಇಲ್ಲ ಬರ್ಲಿಕ್ಕೆ. ಅವೈಲೇಬಲ್ ಇಂದ ಅರ್ಥ ಓಕೆ, ಹೌದಾ? ಸಿಲಿಕಾನ್ ಇಸ್ ಅವೈಲೇಬಲ್ ಇಂದ ಅರ್ಥ. ಬಟ್ ಬೈ ಚಾನ್ಸ್ ಡಿಸ್ಚಾರ್ಜ್ ಆಯ್ತು ಅಲ್ಲ, ಡಿಸ್ಚಾರ್ಜ್ ಮಾಡಕ್ ಪ್ರಾವಿಷನ್ ಇಲ್ಲ ಅವ್ರಿಗೆ, ಏನಿಲ್ಲ, ಕಂಡೀಷನ್ಸ್ ಇದೆ. ಈ ಕಂಪನಿಗಳಿಂದ ಹೊರಗಡೆ ಹೋದ್ರು ಹಾನಿಕಾರಕ, ಮನುಷ್ಯನ ಜೀವನಕಾರಕ ಹಾನಿಕಾರಕ ಆಗಂತದ್ದು ಏನು ಅಂದ್ರೆ ಕೋಲ್ ಪ್ರೊಸೆಸಿಂಗ್ ಅಲ್ಲಿ ಏನಾರೇ ಹೆವಿ ಮೆಟಲ್ಸ್ ಬಂದ್ರೆ ಬರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲಿ ಗೊತ್ತಾ ಸರ್, ಅದೇ ಅಲ್ಲ, ಲೆಡ್ ಯೂಸ್ ಮಾಡೋದಲ್ಲ, ಆ ಕೋಲಲ್ಲೇ ಅರ್ತ್ ಸರ್ಫೇಸ್ ಅಲ್ಲಿ ಲೆಡ್ ಮೆರ್ಕ್ಯುರಿ ಇರುತ್ತೆ ಸರ್, ಅದ್ರ ಕಾಂಪೊನೆಂಟ್ ಬಹಳ ಲಿಮಿಟೆಡ್. ಬಟ್ ಅದನ್ನ ಎಲ್ಲೆಲ್ಲೂ ಹೊರಗಡೆ ಬಿಡಲ್ಲ ಸರ್, ಇದನ್ನ ಎವ್ರಿಥಿಂಗ್ ಈಸ್ ಅಕ್ಯುಮುಲೇಟೆಡ್ ಇನ್ ಪ್ರಾಡಕ್ಟ್ ಓನ್ಲಿ. ಆಗೋದಿಲ್ಲ ಸರ್, ನಾನು ಬಿಡೋದೇ ಇಲ್ಲ. ಆಗೋದಿಲ್ಲ, ನಾನು ಈಗ ಯೋಚನೆ ಮಾಡ್ತೇನೆ ಪ್ಲಾಂಟ್ ಇಂದ ಬಿಡ್ಬೇಕು ಅಂದ್ರೆ ಆಗಲ್ಲ, ಯಾಕಂದ್ರೆ ಅಲ್ಲಿ ವಾಟರ್ ಶಾರ್ಟೇಜ್ ಆಗ್ಬಿಡ್ತಾನೆ. ಹೌದೌದು, ಅದನ್ನ ನಾವು ಟ್ರೀಟ್ಮೆಂಟ್ ಮತ್ತೆ ವಾಪಸ್ ತಗೋತಾರೆ. ಮೊನ್ನೆ ಇದು ಹೋರಾಟ ನಡೆದಿತ್ತು ನೆಕ್ಸ್ಟ್ ಆಗಿ ಬಲ್ದೋಟ ವಿಚಾರದಲ್ಲಿ. ಏನು ಮಾಡಕ ಅಲ್ಲಿ ಕೆಲವು ಮಾತುಗಳೇನಂದ್ರೆ ಇದು ಅದು ಜಪಾನ್ ಟೆಕ್ನಾಲಜಿ ಏನೋ ಬಳಸ್ತಾ ಇದಾರೆ ಅವರು ಅನ್ನೋದೊಂದು, ಇದರಿಂದ ಯಾವುದೇ ಚಿಮಣಿಯಿಂದ ಜಾಸ್ತಿ ಹೊಗೆ ಉಗಳಲ್ಲ, ಇತರ ಮಾತುಗಳಿದೆ. ಇದೇನಾ ಸರ್ ಜಪಾನ್ ಟೆಕ್ನಾಲಜಿ ಅನ್ನೋದು ಇದೇನಾ? ಈಗ ನಿಮ್ ಮುಕುಂದ್ ಸುಮಿಗ್ ಬಂದಿದೆ ಅಷ್ಟೇ, ಮುಕುಂದ್ ಸುಮಿ ಅಂತ ಒಂದು ರೋಲಿಂಗ್ ಮಿಲ್ ಇದೆ, ಅಲ್ಲಿ ಬಂದಿರಬಹುದು. ಬಟ್ ಇದು ಇದು ಅಕ್ಸೆಪ್ಟೆಡ್ ಟೆಕ್ನಾಲಜಿ ಸರ್. ಇದು ಏನ್ ಗೊತ್ತಾ, ESP ಈಸ್ ನೋನ್ ಫಾರ್ ಇಟ್ಸ್ ಎಫಿಷಿಯನ್ಸಿ. ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ನ, ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ನ ರಿಮೂವ್ ಮಾಡಕ್ಕೆ 99.8% ದೇ ಗಿವ್ ದಿ ಗ್ಯಾರಂಟಿ. ಈಗ ಒಳಗಡೆ ಎಲೆಕ್ಟ್ರಿಕಲ್ ಫೀಲ್ಡ್ಸ್ ಜನರೇಟ್ ಆಗುತ್ತೆ, ಜನರೇಟ್ ಆದಷ್ಟು ಎಲ್ಲ ಒಂದ್ ಕಡೆ ಹಾಕೊಂಡ್ಬಿಡುತ್ತೆ. ಫುಲ್ ಎಫಿಷಿಯನ್ಸಿ ಅವ್ರಿಗೆ 98.8% ಹೇಳ್ಬಿಡುತ್ತೆ. 2% ಅಕಸ್ಮಾತ್ ಉಳಿದ್ರೆ ಡಸ್ಟ್ ಅಲ್ಲಿ ಬಂದ್ರೆ ಮತ್ತೆ ಅಗೇನ್ ಫಿಲ್ಟರ್ಸ್ ಅದೆಲ್ಲ ಆ ಫಿಲ್ಟರ್ಸ್ ಅಲ್ಲಿ ಹಾಕಿ ಆ ಏರ್ ಇರುತ್ತಲ್ಲ ಸರ್, ಬಿಕಾಸ್ ಆಫ್ ದಿ ಏರ್ ಹಾಟ್ ಇರೋದ್ರಿಂದ ಅದು ಹೈಯೆಸ್ಟ್ ಲೆವೆಲ್ಗೆ ಹೋಗಿ ಡಿಸ್ಪರ್ಸ್ ಆಗುತ್ತೆ. ಅದಕ್ಕೆ ಆ ಡಿಸ್ಪರ್ಸ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಆಗುತ್ತೆ ಅದನ್ನು ಸೈಂಟಿಫಿಕಲಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಎಷ್ಟು ಡಿಸ್ಟೆನ್ಸ್ ಹೋಗುತ್ತೆ ಅಂತ. ಆಮೇಲೆ ಆ ಚಿಮನಿ ಸರ್, ಚಿಮನಿ ಎಸ್ಟಾಬ್ಲಿಷ್ ಮಾಡ್ಬೇಕಾರೆ ಚಿಮನಿ ಒಂದು ಗಾಷಿಯನ್ ಫ್ಲೂ ಮಾಡಲ್ ಅಂತ ಒಂದು ಸೈಂಟಿಫಿಕ್ ಮಾಡೆಲ್ ಇದೆ, ಅದ್ರಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ ಯಾವ ಏರಿಯಾಕ್ಕೆ ಎಲ್ಲಿ ಫಿಕ್ಸ್ ಮಾಡ್ಬೇಕು ಇದನ್ನ ಅನ್ನೋದು ಡಿಸೈಡ್ ಮಾಡೋದು ಸೈಂಟಿಫಿಕಲಿ. ನಾರ್ಮಲಿ ಕರ್ನಾಟಕದಲ್ಲಿ ಕೊಪ್ಪನ್ನು ಸೇರಿಸ್ಕೊಂಡು ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಮಾತ್ರ ವಿಂಡ್ ಫ್ಲೋ ಇರುತ್ತೆ. ನಾರ್ತ್ ಈಸ್ಟ್ ಇಂದ ಸ್ವಲ್ಪ ದಿವಸ, ಸೌತ್ ವೆಸ್ಟ್ ಇಂದ ಸ್ವಲ್ಪ ದಿವಸ. ಆ ವಿಂಡ್ ಡೈರೆಕ್ಷನ್ ಅಲ್ಲಿ ರಿಸಿಪ್ಟರ್ಸ್ ಏನಿದೆ ಅಂತ ನೋಡ್ತೀವಿ ನಾವು. ಅಪ್ರೂವಲ್ ಕೊಡ್ಬೇಕಾರೆ ಅಪ್ರೂವಲ್ ಪ್ರೊಸೆಸರ್ ನಾನು ಸ್ವಲ್ಪ ಇನ್ವಾಲ್ವ್ ಆಗಿರೋದ್ರಿಂದ ಹೇಳ್ತೀನಿ. ಇವನ್ನ ಹಳ್ಳಿಗಳಿದ್ವು ಅಂದ್ರೆ ಈ ಗಾಷಿಯನ್ ಫ್ಲೂ ಮಾಡಲ್ ಸೈಂಟಿಫಿಕಲಿ ಎಲ್ಲಿ ಬರುತ್ತಲ್ಲ ಅದು ಫ್ಲೂ, ಅದು ಸಸ್ಪೆಂಡೆಡ್ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಬಂದಂತ ಸ್ಮಾಲ್ ಕ್ವಾಂಟಿಟಿನು ಹಳ್ಳಿಗಳಿಗೆ ಎಫೆಕ್ಟ್ ಆಗುತ್ತೆ ಆ ಡಿಸ್ಟೆನ್ಸ್ ಅಲ್ಲಿ ಅಂತ ಗೊತ್ತಾದ್ರೆ ಅಲ್ಲಿ ಕೊಡಲ್ಲ, ಅದನ್ನ ಪೊಸಿಷನ್ ಚೇಂಜ್ ಮಾಡಿಸ್ತೀವಿ. ಇದ್ರದ್ದು ಯಾವ್ದು ಲೇಔಟ್ ಡಯಾಗ್ರಾಮ್ ಲೇಔಟ್ ಮಾಡುವಾಗ ಚಿಮಿನಿ ಲೇಔಟ್ ಅಲ್ಲಿ ಚಿಮಿನಿ ಎಲ್ಲಿರುತ್ತಲ್ಲ ಅದು ಹೊರಗೆ ಬರುವಾಗ ಅದಕ್ಕೆ ಯಾವ್ದೇ ರಿಸಿಪ್ಟರ್ಸ್ ಇರಬಾರ್ದು, ರಿಸೀವಿಂಗ್ ಬಾಡೀಸ್ ಇರಬಾರ್ದು, ಮನೆಗಳು ಇರಬಾರ್ದು. ಅಗ್ರಿಕಲ್ಚರ್ ಆಕ್ಟಿವಿಟೀಸ್ಗೆ ಹೋದ್ರೆ ಎಫೆಕ್ಟ್ ಆಗುತ್ತಾ ಅದನ್ನೆಲ್ಲ ನೋಡಿ ಆ ಚಿಮಿನಿನ ಎಸ್ಟಾಬ್ಲಿಷ್ ಮಾಡಿಸ್ತೀವಿ ಸರ್. ಈವನ್ ಕಂಪನಿಯವರು ಅದನ್ನ ನೋಡೇ ಮಾಡ್ತಾರೆ, ಬಟ್ ಅದನ್ನ ನಮ್ಮ ಹತ್ರ ಇವ್ಯಾಲ್ಯೂಯೇಷನ್ ಬಂದಾಗ ನಾವು ಚೇಂಜ್ ಮಾಡಿಸ್ತೀವಿ. ಅಂದ್ರೆ ತಾವು ಹೇಳೋದು ಜನರಲಿ ಈ ಓಲ್ಡ್ ರಾಯಲ್ ಎನ್ಫೀಲ್ಡ್ ಬೈಕಿಗೆ ಹೊಸದು ಬಹಳ ವ್ಯತ್ಯಾಸ ಇದೆ. BS1 BS2 3 4 5 6 ಅಪ್ಗ್ರೇಡ್ ನಿಮ್ಮ ನಾವು ಬರಲ್ಲ ಬಿಡಿ ಸರ್. ಎಜುಕೇಶನ್ ಆಗಿದೆ ಸರ್, ಎಜುಕೇಶನ್ ಆಗಿದೆ. ಇಂಟರ್ನ್ಯಾಷನಲ್ ಸಿನಾರಿಯೋ ನೋಡ್ತೀವಿ. ಇಂಟರ್ನ್ಯಾಷನಲಿ ವಾಟ್ ಈಸ್ ಹ್ಯಾಪನಿಂಗ್ ಥ್ರೂಔಟ್ ದಿ ವರ್ಲ್ಡ್, ಯಾವ ಟೆಕ್ನಾಲಜಿ ಯಾರ್ಯಾರು ಯೂಸ್ ಮಾಡ್ತಾರೆ, ನಮ್ಮಲ್ಲಿ ಇನ್ಸ್ಟಿಟ್ಯೂಟ್ ಏನಿದೆ ಇವನ್ನ ಏನು ರೆಟ್ರಾಸ್ಪೆಕ್ಟಿವ್ ಮಾಡಕ್ಕೆ ಅಳಬೇಕಾಗತ್ತಾ, ಹೊಸ ಮಾಡ್ಬೇಕಾದ್ರೆ ಏನ್ ನಾವು ಟೆಕ್ನಾಲಜಿ ಪ್ರಪೋಸ್ ಮಾಡ್ಬೇಕು ಅದನ್ನ ಡೆಫಿನೆಟ್ ಆಗಿ ನಮ್ಮ ಮಾನಿಟರಿಂಗ್ ಬಾಡೀಸು ಮತ್ತೆ ಅಪ್ರೂವಲ್ ಬಾಡೀಸು ನೋಡ್ತಾರೆ.
ಅವೆಲ್ಲ ಕಂಡೀಷನ್ಸ್ ಮೋಸ್ಟ್ಲಿ ನನಗೆ ನೀವು ಅದನ್ನ ಕೊಟ್ಬಿಟ್ಟಿದ್ರೆ ನಾನು ಓದ್ಕೊಂಡು ನೋಡ್ತಿದ್ದೆ ಇಲ್ಲ ಅಂತ ಹೇಳಿ. ನೋಡಿದ್ರೆ ಅನ್ಕೊಂಡಿದ್ದೆ ನಾನು. ನೋಡ್ತಾ ಇರ್ತಾರೆ ಸಿದ್ದಪ್ಪ ಸರ್ ಕೊಪ್ಪಳ, ನೀವು ಬಂದ ಮೇಲೆ ಏನೇನ್ ಬದಲಾವಣೆಗಳಾಗಿದೆ. ಅಲ್ಲ ಈ ಕಂಡೀಷನ್ ಅಂತೂ ಗ್ಯಾರಂಟಿ ಮಾಡ್ತಾರೆ ಸರ್, ಯಾಕಂದ್ರೆ ನಾನು ಮಾನಿಟರಿಂಗ್ ಬಾಡಿ ಮತ್ತು ಅಪ್ರೂವಲ್ ಬಾಡಿಗಳಲ್ಲೂ ವರ್ಕ್ ಮಾಡಿದ ಅನುಭವ ಇದೆ ನನಗೆ, ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗವರ್ಮೆಂಟ್. ಇದು ನಾವು ಎಸ್ಪೆಷಲಿ ಬಹಳ ಕಾಳಜಿಯಿಂದ ಯಾಕೆ ತಗೊಂಡ್ವಿ ಅಂದ್ರೆ ನಮ್ ಜನರಿಗೆ, ನಿಜ ನಿಜ ತಗೊಳ್ಬೇಕು. ಯಾಕಂದ್ರೆ ಸರ್ ಈಗ ಪ್ರಸ್ತುತ ದಿನಮಾನಗಳಲ್ಲಿ ಇದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಈ ಉಕ್ಕಿನ ಸ್ಥಾವರ ಅಂತ ಈ ತರದ ಒಂದು ಕೆಲವು ಏನು ಫ್ಯಾಕ್ಟರಿಗಳನ್ನ ಬೆಂಬಲಿಸ್ಬೇಕಾ ಬೇಡವಾ, ಅದು ಬೆಂಬಲಿಸಿದ್ರೆ ಏನ್ ಲಾಭ, ಬೆಂಬಲಿಸಿದ್ರೆ ಏನ್ ಪ್ರಯೋಜನ ಅನ್ನೋದು ನನ್ನ ಒಂದು ತಲೆ. ಕೇಳಿದ್ರೆ ಬೆಂಬಲಿಸ್ಬೇಕು, ಹೆಂಗೆ ಸರ್ ಲಾಭ ಹೊರತು ನಷ್ಟ ಇಲ್ಲ ಅಲ್ಲಿ. ಅದ ಹೆಂಗೆ ಸರ್ ಈ ಜನರ ಆರೋಗ್ಯ ಸಮಸ್ಯೆ ಅಂತ? ಆರೋಗ್ಯ ಅದನ್ನ ನೋಡ್ಕೊಂತಾರಲ್ಲ ಅಲ್ಲಿ. ಈಗ ನೋಡಿ ಎಕಾನಮಿ, ಕೊಪ್ಪಳದ ಭಾಗದ್ದು ಎಕಾನಮಿ ಕಂಪೇರ್ ಮಾಡಿ ಸರ್ ನೀವು ಬೇರೆ ಭಾಗಕ್ಕೆ. ಸರ್ ಕೊಪ್ಪಳ ಅಂದ್ರೆ ಬಹುತೇಕ ಕಾರ್ಖಾನೆನೆ ಅದು ಒಂದು ಪರ್ ಕ್ಯಾಪಿಟಲ್ ಇನ್ಕಮ್ ಮೊದ್ಲಿನ ಸ್ಟೇಟಸ್ಗೂ ಈಗ ಇನ್ಕ್ರೀಸ್ ಆಗಿದೆಯಾ? ಒಂದ್ ರೀತಿ ಆಗ್ತಾ ಆಗ್ತಾ ರಸ್ತೆಗಳು ಒಂದ್ ಸ್ವಲ್ಪ ಅದ ಹೇಳಿದೆ ಲಾಜಿಸ್ಟಿಕ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಬರೀ ಕಂಪನಿಯಿಂದ ಹೋಗಿ ವೆಹಿಕಲ್ ಅಲ್ಲ, ಬೇರೆ ಪಬ್ಲಿಕ್ ವೆಹಿಕಲ್ ಎಲ್ಲ ಹೋಗ್ತವೆ, ಅದನ್ನ ಕಂಟ್ರೋಲ್ ಮಾಡಿ ಆಗುತ್ತಾ? ಆಗಲ್ಲ. ಅವ್ರಿಗೆ ನಾವೀಗ ಮಾಡ್ತೀವಿ ಅಷ್ಟೇ. ಅದೇ ಹೇಳ್ದಂಗೆ ಈ ಕಂಡೀಷನ್ಸ್ ಹಾಕಿರ್ತೀವಿ ನಾರ್ಮಲಿ. ಆಮೇಲೆ ಈವನ್ ಏನ್ ಗೊತ್ತಾ, ಕಾರ್ಖಾನೆ ಒಳಗೂ ಸಹ ಈಗ ಏನ್ ಗೊತ್ತಾ ಸರ್, ಸ್ವೀಪರ್ಸ್ ಯೂಸ್ ಮಾಡಿಸಿ ಕ್ಲೀನಿಂಗು ಅದೆಲ್ಲ ಮಾಡ್ಸಲ್ಲ. ಈಗೆಲ್ಲ ಮೆಷಿನ್ಸ್ ಬಂದಿದಾವೆ ಸರ್ ಕ್ಲೀನ್ ಮಾಡಕ್ಕೆ, ವ್ಯಾಕ್ಯೂಮ್ ಕ್ಲೀನರ್ಸ್. ಆ ಡಸ್ಟ್ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಅಲ್ಲಿ ಇಲ್ಲಿ ರೋಡಲ್ಲಿ ಅಬ್ರೇಷನ್ ಇಂದ ಡಸ್ಟ್ ಆಗ್ಬಹುದು ಅನ್ನೋಂತ ಕಾನ್ಸೆಪ್ಟ್ನು ಸಹ ತೆಗೆದು ವಾಟರ್ ಸ್ಪ್ರಿಂಕ್ಲಿಂಗು, ಆಮೇಲೆ ರೋಡ್ ಕ್ಲೀನಿಂಗ್ ಬೈ ಮೆಕನೈಸ್ಡ್ ಮೆಥಡ್. ಈಗೇನ್ ನಾವು ಸ್ಮಾರ್ಟ್ ಸಿಟಿಲಿ ನೋಡ್ತೀವಲ್ಲ ಸರ್, ಅದಕ್ಕಿಂತ ಬಿಗ್ಗರ್ ವೆಹಿಕಲ್ಸ್ ಆರ್ ದೇರ್ ಅಂಡ್ ದೇ ಕ್ಲೀನ್ ಆಲ್ ದಟ್. ಫ್ರೀಕ್ವೆಂಟ್ ಆಗಿ ಆ ರೋಡ್ಗಳನ್ನು ಕ್ಲೀನ್ ಮಾಡ್ತಾರೆ, ಮತ್ತೆ ವಾಟರ್ ಸ್ಪ್ರಿಂಕ್ಲಿಂಗ್ ಮಾಡ್ತಾರೆ. ಆರ್ಥಿಕವಾಗಿ ಹೆಂಗೆ ನಮ್ಗಿದು ಪ್ರಯೋಜನ ಇದೆ? 100% ಆಗುತ್ತೆ. ಎಕನಾಮಿಕಲ್ ಬೇಸ್ ಕೊಪ್ಪಳಕ್ಕೂ ಇದೆ, ಕೊಪ್ಪಳದ ಇಂಡಿವಿಜುವಲ್ಗೂ ಇದೆ, ಪ್ಲಸ್ ದೇಶಕ್ಕೂ ಇದೆ. ಈಗ ಒಂದು ಕಂಪನಿ ಬಂದ್ರೆ ಸರ್, ಈ ಕೊಪ್ಪಳದಲ್ಲಿ ನೀವು ಯಾವ್ದೋ ಈ ಕಂಪನಿ ಹೇಳ್ತಾ ಇದೀರಲ್ಲ, ಈಗ ದೇ ಮೇ ಸ್ಟಾರ್ಟ್ ವಿತ್ 58,000 crores ಏನೋ ಇನ್ವೆಸ್ಟ್ಮೆಂಟ್ ಅಂತೇಳಿ ಎಲ್ಲ ಓದಿದ್ದೆ ನಾನು ಪೇಪರ್ ನೋಡಿದಾಗ. ತಮ್ರೂಲ್ ಮಾಡಿದ್ರೆ ಸರ್ ಅದನ್ನ ಎಕ್ವಿಪ್ಮೆಂಟ್ ಹಾಕಿ ಮಾಡಿದ್ರೆ ಸರಿ ಸುಮಾರು ಒಂದು 2,000ದಿಂದ 3,000 ಜನಕ್ಕಾದ್ರೂ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಸಿಗುತ್ತಾ? 100% ಸಿಗುತ್ತೆ. ಅವ್ರದ್ದೇನೋ ಸರ್, ಒಂದ್ ನಿಮಿಷ ಹೆಂಗ್ ಬರುತ್ತೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಮಾಡಿದಾಗ ನಮ್ದು 0.5 million ton ಪ್ಲಾಂಟ್. ಹೌದು. ಅಲ್ಲಿಗೆ ಜನ ಆನ್ ರೋಲ್ 1,049 ಜನ ಇದ್ರು, ಪ್ಲಸ್ ಕಾಂಟ್ರಾಕ್ಟ್ ವರ್ಕರ್ಸ್ 1,200 ಇದ್ರು. ಅಷ್ಟಲ್ಲದೆ ಬಿಸಿನೆಸ್ ಆಪರ್ಚುನಿಟಿ ಎಷ್ಟು ಬರುತ್ತೆ. ಈಗ ಕೊಪ್ಪಳ ಲೋಕಪ್ನವರಂತ ವಿಲೇಜ್ ಅದು ನೋಡಿ, ನಾವು ಹೋದಾಗ ಎಲ್ಲ ಗುಡಿಸ್ಲೇ ಇರ್ತಿದ್ರು. ಇವತ್ತು ನೋಡಿ ಎಲ್ಲ RCC ಮನೆಗಳು ಎಲ್ಲ ನಾವು ತಗೊಂಡಿರೋ ಟೊಯೋಟಾ ಕಾರ್ಗಳು ತಗೊಂಡ್ರು. ಡೆಫಿನೆಟ್ಲಿ ಎಕಾನಮಿ ಇಷ್ಟು ಇಂಪ್ರೂವ್ ಆಗುತ್ತೆ ಸರ್. ಇದಲ್ದೇನೆ ಸರ್ಕಾರಕ್ಕೆ ಸರ್, ಆ ಭಾಗದ ಜನತೆಗೆ ಒಂದಲ್ದೇನೆ ಸರ್ಕಾರಕ್ಕೆ 18% ಟ್ಯಾಕ್ಸ್ ಸಿಗುತ್ತೆ. ಎನಿ ಪ್ರಾಡಕ್ಟ್ ದೇ ಬೈ ಅಂಡ್ ಸೆಲ್ ಎಲ್ಲಿಗೆ ಹೋಗುತ್ತೆ? 18%, 9% ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತೆ, 9% ಸ್ಟೇಟ್ ಗೌರ್ಮೆಂಟ್ ಬರುತ್ತೆ. ಕೆಲಸ ಕೊಡೋದ್ರಿಂದ ಬೇರೆ ಆಕ್ಟಿವಿಟೀಸ್ ಏನಿರ್ತಾವೆ, ಹೌದು, ಅದ್ರದ್ದು ಬೂಮ್ ಆಗುತ್ತೆ, ಅದು ಜಾಸ್ತಿ ಆಗ್ಬಿಡ್ತದೆ. ಬಿಸ್ನೆಸ್ ಮಾಡಲು ಕುಡಿಯೋದು, ಅವು ಕೆಲಸ ಇಲ್ಲ ಅಂತಂದ್ರೆ ಅಲ್ಲಿಗೆ ಹೋಗ್ತಾರೆ, ಕೆಟ್ಟು ಹೋಗ್ತಾರೆ. ಕೆಲಸ ಕೊಡ್ರಿ, ವಿಶ್ವೇಶ್ವರ ಕರೆಕ್ಟಾಗಿ ಹೇಳ್ತಾವೆ, ಇಂಡಸ್ಟ್ರಿಯಲ್ ಪರೀಕ್ಷೆ ಅಂತ, ಅದು 100% ಕರೆಕ್ಟ್. ಅಲ್ಲ, ಅದ್ರ ಜೊತೆಗೆ ನೀವು ಹೇಳಿದ್ದು ನಿಜ. ಏನಂದ್ರೆ ಪರಿಸರದಲ್ಲಿ ಸರ್ ಇಷ್ಟೆಲ್ಲ ವ್ಯತ್ಯಾಸ ಆಗುತ್ತೆ, ಇಷ್ಟೆಲ್ಲ ನ್ಯಾಚುರಲ್ ರಿಸೋರ್ಸ್ ಯೂಸ್ ಮಾಡೋದ್ರಿಂದ ಅದಕ್ಕೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಕಾನ್ಸಂಟ್ರೇಟ್ ಮಾಡಬೇಕು, ಹೊಸ ಟೆಕ್ನಾಲಜಿ ಯೂಸ್ ಮಾಡಬೇಕು. ಕಂಡ್ಯೂಸಿವ್ ಟೆಕ್ನಾಲಜಿ ವಾಟ್ ಈಸ್ ಅವೈಲಬಲ್ ಇನ್ ದ ವರ್ಲ್ಡ್. ಈಗ ಕಂಟ್ರೋಲ್ ಸಿಸ್ಟಮ್ಸ್ ನಾವು ಏನ್ ಸರ್, ನಾವು ಪೊಲ್ಯೂಷನ್ ಕಂಟ್ರೋಲ್ ಮಾಡಕ್ಕೆ ಏನ್ ಕಂಟ್ರೋಲ್ ಸಿಸ್ಟಮ್ಸ್ ಯೂಸ್ ಮಾಡ್ತಾ ಇದೀವಲ್ಲ, ಅದನ್ನ ಪ್ರೊಡಕ್ಷನ್ ಯೂನಿಟ್ಗೆ ಜಾಯಿನ್ ಮಾಡಿದ್ರೆ, ಇಫ್ ದಿಸ್ ಫೇಲ್ಸ್, ಇಫ್ ಇಟ್ ಈಸ್ ಬೈಪಾಸ್ಡ್, ದ ಹೋಲ್ ಆಫ್ ದಿ ಪ್ರೋಸೆಸ್ ನಿಲ್ಬೇಕು ಅನ್ನೋಂತ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡೋಂತ ಪ್ರೋಸೆಸ್ ಇರುವಾಗ ಎಲ್ಲಿ ಸಾಧ್ಯ ಸರ್? ಯಾವ್ದೊಂದು ಎಕ್ವಿಪ್ಮೆಂಟ್ ಸ್ಟಾಪ್ ಮಾಡಿದ್ರೆ ಏನ್ ಲಾಸ್ ಆಗುತ್ತೆ, ಅದನ್ನ ರನ್ ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಈಗ ನೀವು ಒಂದು ಇದು ಹೇಳಿದ್ರಿ, ಬೈಪಾಸ್ ಮಾಡ್ಬಿಡ್ತಾರಲ್ಲ ಸರ್ ರಾತ್ರಿ ಹೊತ್ತು ಅಂತ. ಬೈಪಾಸ್ ಮಾಡಿ ಜಾಸ್ತಿ ಆ ಪರ್ಟಿಕ್ಯುಲರ್ ಮ್ಯಾಟರ್ಸ್ ನ ಅವನು ಹೊರಗಡೆ ಕಳಿಸಿದ ಅಂದ್ರೆ, ಗಾಳಿ ಕಳಿಸಿದ ಅಂದ್ರೆ, ಅದಷ್ಟು ರಾ ಮೆಟೀರಿಯಲ್ ಸರ್ ಅವನಿಗೆ. ಐರನ್ ನೀವು ಅದನ್ನ ಸೇವ್ ಮಾಡ್ಕೋಬೇಕು ನಾವು. ಅದು ಸೇವ್ ಮಾಡ್ಕೊಂಡು ರೀಪ್ರೊಸೆಸ್ ಹಾಕಂತಾನೆ ಮತ್ತೆ ಐರನ್ ಡೆವಲಪ್ ಮಾಡಕ್ಕೆ. ಈ ಕಾಸ್ಟ್ಲಿ ಆಗ್ಬಿಟ್ಟಿದೆ, ಎಲ್ಲಾ ರಾ ಮೆಟೀರಿಯಲ್ ಕಾಸ್ಟ್ಲಿ ಆಗಿದೆ. ಒಂದೊಂದು ಕೆಜಿಗೂ ನಾವು ಹುಡುಕ್ತಾ ಇರ್ತೀವಿ. ಜೆಮ್ಶೆಡ್ಪುರ
ನಾನ್ ನೋಡ್ದಂಗೆ ಅಲ್ಲಿ ಒಂದು ಉಕ್ಕಿನ ಕಾರ್ಖಾನೆ ಟಾಟಾದವ್ರು. ನಾನ್ ನೋಡಿಲ್ಲ ಸರ್, ಅದು ಸ್ವಲ್ಪ ನಾನು ಸ್ಟಡಿ ಮಾಡಿದೆ. ಈಗ ನಾನು ಹೇಳಿದೆ ಕ್ವಶನ್ ರೆಡಿ ಮಾಡ್ಕೊಳಗೆ ಅದನ್ನ ಸ್ವಲ್ಪ ತಲೆ ನಾನು ಕಣ್ಣು ಆಡಿಸಿದೆ. ಎಂಟೈರ್ ಸಿಟಿ ಹಸ್ ಗಾಟ್ ISO 9000 ಇದು ಕೊಟ್ಟಿದ್ದಾರೆ ನೋಡಿ, ಕ್ಲೀನ್ ಮೇಂಟೈನ್ ಮಾಡ್ತಾರೆ. ಸೊ ಬಹುತೇಕ ನಮ್ದು ಆಕ್ಚುಲಿ ನಾವು ನಿಮ್ ಶಿಷ್ಯಂದ್ರಾಗಿ ನೀವು ಆ ಒಂದು ಇದ್ರಲ್ಲಿ ನುರಿತರು. ಬಟ್ ನಾವು ಇದನ್ನ ಸ್ವಲ್ಪ ಅಗೇನೆಸ್ಟ್ ಆಗಿ ಕೆಲವು ಸುದ್ದಿಗಳನ್ನು ಮಾಡ್ತಾ ಇದೀವಿ, ಜನರಲ್ ಡಿಬೇಟ್ಸ್ ಬಟ್ ನಮ್ಮ ಕೊಪ್ಪಳ ನ್ಯೂಸ್ ಮುಖಾಂತರ ನಿಜವಾಗ್ಲೂ ಒಳ್ಳೊಳ್ಳೆ ಚರ್ಚೆಗಳನ್ನ ಹಂಚ್ಕೊಂಡಿದ್ರಿ. ಇದರಲ್ಲಿ ಬಹುತೇಕ ನನಗೆ ತಿಳಿದ ಮಟ್ಟಿಗೆ ನಾನಿನ್ನು ಕಲಿಯೋದು ಕಡಿಮೆ ಇದೆ, ಆದ್ರೆ ನಿಮ್ಮಿಂದ ಸ್ವಲ್ಪ ನಂಗೆ ನಾಲೆಜ್ ಸಿಕ್ತು. ಧನ್ಯವಾದಗಳು ಸಿದ್ದಪ್ಪ ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಆಶೀರ್ವಾದ ಸದಾ ನಮ್ಮ ಕೊಪ್ಪಳ ನ್ಯೂಸ್ ಮೇಲೆ ಇರಲಿ. ಹೋದ್ರೆ ಇಂಡಸ್ಟ್ರಿಯಲ್ ಲಾಸ್ ಅಲ್ಲ, ಲೋಕಲ್ ಜನ ಲಾಸ್. ಓಕೆ, ಹೆಲ್ತ್ ಬಿಟ್ಬಿಡಿ, ಅದು ಫೈನಾನ್ಷಿಯಲಿ ದೇ ವಿಲ್ ಬಿ ಲಾಸ್. ಮುಂದಿನ ದಿನಮಾನಗಳಲ್ಲಿ ಎಸ್ ಇಷ್ಟೊತ್ತು ನೋಡಿದ್ರಿ ನಮ್ಮ ಕೊಪ್ಪಳ ನ್ಯೂಸ್ ನಲ್ಲಿ ಮಂಜಪ್ಪ ಸರ್ ಅವರು 2009 ಪರಿಸರ ಸಂರಕ್ಷಣಾ ಇಲಾಖೆಯಿಂದ ಕೂಡ ಮಾಡ್ತಕ್ಕಂಥ ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಅದರ ಜೊತೆಗೆ ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಡೈರೆಕ್ಟರ್ ಅವರು ಇವತ್ತು ನಮ್ಮ ಅದೃಷ್ಟ ನಮ್ಗೆ ಸಿಕ್ಕಿದ್ದು. ಅದ್ರ ಜೊತೆಗೆ ನಮ್ಮ ಕೊಪ್ಪಳದ ಅತ್ಯಂತ ಚಿರಪರಿಚಿತರು, ಕೆಲವೊಂದು 2-3 ಕಾರ್ಖಾನೆಗಳಲ್ಲಿ ಡೈರೆಕ್ಟರ್ ಆಗಿ CO ಆಗಿ ಕೆಲಸ ಮಾಡಿರ್ತಕ್ಕಂಥ ಸಿದ್ದಪ್ಪ ಸರ್ ಅವರು. ಬಹಳ ಖುಷಿ ಆಯ್ತು. ಧನ್ಯವಾದಗಳು ಸರ್. ಥ್ಯಾಂಕ್ ಯು.